ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಡಿಜಿಟಲ್ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಬಿಜೆಪಿ ಚಾನೆಲ್ ಆಗಿದೆ. ವಾರ್ತೆಗಳಿಗೆ ಸ್ವಾಗತ. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, Patel Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Ghee, Sri Raghavendra Tuppa, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಖರ್ಗೆ ಕುಟುಂಬದ ಅಕ್ರಮ ಆಸ್ತಿ ಸರ್ಕಾರಕ್ಕೆ ಹಿಂದಿರುಗಿಸಲು ಹೈಕೋರ್ಟ್ನಲ್ಲಿ ರಿಟ್, ದೇವಮಿತ್ರ. ಸರ್ಕಾರಿ ಅಧೀನ ಸಂಸ್ಥೆಗಳ ನಿವೇಶನ ನೋಂದಣಿಗೆ ಈ ಖಾತಾ ವಿನಾಯಿತಿ ನೀಡಲಿ ಲಕ್ಷ್ಮೀರೆಡ್ಡಿ. ಸ್ವಾತಂತ್ರ್ಯ ದೊರೆತು 75 ವರ್ಷಗಳಾದರೂ ಸ್ಲಂಗಳು ಜೀವಂತ, ಎ ವಸಂತಕುಮಾರ್ ಕಳವಳ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಯಚೂರು ಜಿಲ್ಲಾ ಘಟಕ 2025-30ನೇ ಅವಧಿಗೆ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ. ಕಂದಕ ಸ್ವಚ್ಛತೆಗೆ ಚಾಲನೆ, ನಗರದ ನಾಗರಿಕರು ಸ್ವಚ್ಛತೆಯನ್ನು ಆಂದೋಲನ ರೀತಿಯಲ್ಲಿ ಬೆಂಬಲಿಸಲಿ ಜಯಣ್ಣ. ಪ್ರತಿಯೊಬ್ಬರು ಕ್ರೀಡಾ ಮನೋಭಾವನೆ ಬೆಳೆಸಿ, ಶ್ರೀನಿವಾಸ್ ರೆಡ್ಡಿ. ಮತ್ತು ವಸತಿ ಶಿಕ್ಷಣ ನಿರ್ದೇಶನಾಲಯ ಸ್ಥಾಪನೆ ಸೇರಿ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಮೌನ ಮೆರವಣಿಗೆ. ವಾರ್ತೆಗಳ ವಿವರ. ಡಾಕ್ಟರ್ BR ಅಂಬೇಡ್ಕರ್ ಸೋಲಿಗೆ ಕಾಂಗ್ರೆಸ್ ನೇರ ಕಾರಣವಾಗಿದ್ದು, ಸರ್ಕಾರ ಹೆಸರನ್ನು ಅನಗತ್ಯವಾಗಿ ಎಳೆದು ತಂದು ಪ್ರಿಯಾಂಕಾ ಖರ್ಗೆ, ಛಲವಾದಿ ನಾರಾಯಣಸ್ವಾಮಿ ಸೇರಿ ಕೆಲವರು ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಡಾಕ್ಟರ್ BR ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಸಂಸ್ಥಾಪಕ ಅಧ್ಯಕ್ಷ ದೇವಮಿತ್ರ ಹೇಳಿದರು. ಡಾಕ್ಟರ್ BR ಅಂಬೇಡ್ಕರ್ ಸೋಲಿಗೆ ಕಾಂಗ್ರೆಸ್ ನೇರ ಕಾರಣವಾಗಿದ್ದು, ಸಾರ್ವರ್ಕರ್ ಹೆಸರನ್ನು ಅನಗತ್ಯವಾಗಿ ಎಳೆದು ತಂದು ಪ್ರಿಯಾಂಕ್ ಖರ್ಗೆ, ಛಲವಾದಿ ನಾರಾಯಣಸ್ವಾಮಿ ಸೇರಿ ಕೆಲವರು ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಸಂಸ್ಥಾಪಕ ಅಧ್ಯಕ್ಷ ದೇವಮಿತ್ರ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, 1952ರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಬೊಮ್ಮಾಯಿ ಉತ್ತರ ಕ್ಷೇತ್ರದಿಂದ ಮೀಸಲು ಅಭ್ಯರ್ಥಿಯಾಗಿ ಡಾಕ್ಟರ್ BR ಅಂಬೇಡ್ಕರ್ ಕಾಂಗ್ರೆಸ್ ಪಕ್ಷದಿಂದ ಕಾರಜೋಳಕರ್ ನಾರಾಯಣ ಸಾಡೋಬ ಸ್ಪರ್ಧಿಸಿದ್ದು 14,561 ಮತಗಳಿಂದ ಕಾಂಗ್ರೆಸ್ ಅಭ್ಯರ್ಥಿ ರಾಜ್ಕೋಳರ್ ನಾರಾಯಣ ಸಾಡೋಬ ಗೆಲುವು ಸಾಧಿಸಿದ್ದರು. ಆದರೆ ಪ್ರಿಯಾಂಕ್ ಖರ್ಗೆಯವರು ಡಾಕ್ಟರ್ BR ಅಂಬೇಡ್ಕರ್ ಇವರನ್ನು ಸೋಲಿಸಿರುವುದನ್ನು ಹೇಳದೆ ಸಾರ್ವರ್ಕರ್ ಅಂಬೇಡ್ಕರ್ ಅನ್ನು ಸೋಲಿಸಿದ್ದಾರೆ ಎಂದು ಹೇಳಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಇವರು ಬರೆದ ಪತ್ರದಲ್ಲಿ ಸಾರ್ವರ್ಕರ್ ಇವರು ಸಹ ಸೋಲಿಗೆ ಕಾರಣವಾಗಿರಬಹುದು ಎಂದಷ್ಟೇ ಉಲ್ಲೇಖಿಸಿದ್ದಾರೆ. ಅವರೇ ಕಾರಣ ಎಂದು ಸುಳ್ಳು ಹೇಳುತ್ತಿದ್ದಾರೆ. 3 ಜನ ವ್ಯಕ್ತಿಗಳ ಕುರಿತು ನಡೆದ ಚರ್ಚೆಯ ಮಾತುಗಳಷ್ಟೇ. ಆದರೆ ಅಸ್ಪೃಶ್ಯತೆ, ಪರಿಶಿಷ್ಟ ಜಾತಿಗಳಿಗೆ ಸಾಮಾಜಿಕ ನ್ಯಾಯ ಕುರಿತು ಮಾತನಾಡದ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಅಧಿಕಾರ, ಹಣ ಮಾಡಲು ಅಂಬೇಡ್ಕರ್ ಬೇಕು. ಡಾಕ್ಟರ್ BR ಅಂಬೇಡ್ಕರ್ ವಿರೋಧಿಸಿ ಕಾಂಗ್ರೆಸ್ ಪಕ್ಷದಲ್ಲಿ ಜನರನ್ನು ಹೊಂಚಿಸಿದ್ದಾರೆ. ಇವರು ಮಾಡಿರುವ ಆಸ್ತಿಯನ್ನು ಸರ್ಕಾರಕ್ಕೆ ಹಿಂದಕ್ಕೆ ನೀಡಬೇಕು. ಇಲ್ಲದೆ ಹೋದಲ್ಲಿ ಪಕ್ಷದಿಂದ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸುವುದಾಗಿ ಹೇಳಿದರು. ವಿಧಾನ ಪರಿಷತ್ ಸದಸ್ಯ ವಸಂತಕುಮಾರ್ ಇವರು ಪ್ರಿಯಾಂಕ್ ಖರ್ಗೆ ಹೇಳಿಕೆ ಸಮರ್ಥಿಸಿಕೊಂಡಿದ್ದಾರೆ. ಅವರಿಗೂ ತಿಳುವಳಿಕೆ ಕೊರತೆ ಇದೆ. ಸಮಾಜದಲ್ಲಿ ಅಶಾಂತಿ ಉಂಟು ಮಾಡಲು ಡಾಕ್ಟರ್ BR ಅಂಬೇಡ್ಕರ್ ಬಳಸಿಕೊಳ್ಳಲಾಗುತ್ತಿರುವುದು ವಿಷಾದದ ಸಂಗತಿ ಎಂದರು. ಚರ್ಚೆ ಮಾಡಿದ ವಿಷಯನ ಕೆಲವು ಮಂದಿ ಹೇಳ್ತಾರೆ. ಅದರಲ್ಲಿ ಆ ಸಂಘಟಕರು ಮತ್ತು ಸಂಘಾವಕರು ಅಂತ 2 ವ್ಯಕ್ತಿಗಳು ಅವರು ಚರ್ಚೆ ಮಾಡಿ ಬಾಬಾ ಸಾಹೇಬ್ ಹೇಳ್ತಾರೆ. ಈ ವಿಷಯದಲ್ಲಿ ಮತ್ತು ಪಾಟೀಲು ಮತ್ತು ಡಾಂಗೆ ಇಬ್ಬರು ಒಳ ಒಪ್ಪಂದ ಮಾಡಿಕೊಂಡು ಕಳಿಸಿ ನಿಮಗೆ ಓಟ್ ಹಾಕಿಸ್ಲಿಕ್ಕೆ ಹಿನ್ನಡೆ ಮಾಡಿಕೊಂಡು ನಿಮ್ಮನ್ನು ಸೋಲಿಸಿದ್ದಾರೆ ಅಂತ ಅವರು ಬಾಬಾ ಸಾಹೇಬ್ ಹೇಳ್ತಾರೆ. ಈ ವಿಷಯವನ್ನು ಬಾಬಾ ಸಾಹೇಬರು ಅವ್ರ ಕಣ್ಣಿಗೆ ಬಳಿತಾರೆ.
ಸೋಲ್ಸ್ಯಾರ ಅಂತ. ಸಾವರ್ಕರ್ ಅವರು ಆ ಚುನಾವಣೆ ಲೀಡ್ ಕೊಡ್ತಾರೆ. ಸಾವರ್ಕರ್ ಅವರು ಅಭ್ಯರ್ಥಿ ಅಲ್ಲ, ಅವರು ಯಾವ ಪಕ್ಷನೂ ಇಲ್ಲ. ಸಾವರ್ಕರ್ ಯಾಕೆ ಕರ್ತಾರೆ ಇವರು? ಯಾಕಂತ ರೆಫರ್ ಮಾಡ್ತಾರೆ ಅಂದರೆ ಸಾವರ್ಕರ್ ಅವರು ನಮ್ಮ ಬಾಬಾ ಸಾಹೇಬರು ಪಾಕಿಸ್ತಾನ ಬಗ್ಗೆ ಇದಿರ್ತಾವೆ, ಇದು ಕಾಶ್ಮೀರ ಬಗ್ಗೆ ಡಿಸ್ಪಡಿರ್ತಾರೆ. ಸಂದರ್ಭದಲ್ಲಿ ಅವಾಗ ಬಾಬಾ ಸಾಹೇಬ್ ನಿಲ್ಲೋಕೆ ಸಾವರ್ಕರ್ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಅವರೆಲ್ಲ ಆಪೋಸ್ ಮಾಡಿರ್ತಾರೆ. ಮತ್ತು ಸಾವರ್ಕರ್ನು ನಮ್ಮಿಬ್ಬರು ಮಾಡಿರ್ಬೋದು ಅಂತ ನೋಡಿ ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ ಅವರು. ಬಟ್ ಪಾಟೀಲ್ ಮತ್ತು ಇವ್ರು ಯಾರು ಗಾಂಗೆ ಪ್ರೋತ್ಸಾಹ ಮಾಡ್ಕೊಂಡು ಅವ್ರು ಓಟ್ ಹಾಕಿಲ್ಲ ಅಂತ. ಯಾಕಂದರೆ ಜಾಯಿಂಟ್ ಓಟ್ ಇರ್ತಾವೆ, ಜಾಯಿಂಟ್ ಸಿಸ್ಟಮ್. ಸಾಮಾನ್ಯ ಕ್ಷೇತ್ರದಲ್ಲಿ SC ಅಭ್ಯರ್ಥಿ ಇರ್ತಾನೆ ಮತ್ತು ಸಾಮಾನ್ಯ ಅಭ್ಯರ್ಥಿ ಇರ್ತಾನೆ. ಒಬ್ಬ ಎರಡು ಓಟ್ ಹಾಕ್ಬೇಕು. ಇಲ್ಲಿ ಪ್ರಿಯಾಂಕರಿಗೆ ಆರೋಪ ಏನು ಮಾಡ್ತಾನೆ, ಕಾಂಗ್ರೆಸ್ ಅಭ್ಯರ್ಥಿ ಹಾಕಿದ್ರು. ಯಾರು ಹಾಕಿದ್ರು ಕಾಂಗ್ರೆಸ್ ಅಭ್ಯರ್ಥಿ? ಇವ್ರು ಕಾಂಗ್ರೆಸ್ ಅವನೇ. ಅವರಪ್ಪ ದೇಶದ ಅಧ್ಯಕ್ಷ ಮಲ್ಲಿಕಾರ್ಜುನರಿಗೆ ಅವ್ರಿಗೂ ತಿಳುವಳಿಕಿಲ್ಲ. ಅಲ್ಲಿ ಗೆದ್ದವ ಯಾರು? ಕಾಂಗ್ರೆಸ್ ಅಭ್ಯರ್ಥಿ ಕಾದೋಳಗಾರ ನಾರಾಯಣ ಸೊಡೋಬ ಅಂತ ಕಾಂಗ್ರೆಸ್ ಅಭ್ಯರ್ಥಿ ಬಾಬಾ ಸಾಹೇಬ್ ವಿರುದ್ಧ ಗೆದ್ದಾರ. ಬಾಬಾ ಸಾಹೇಬ್ ಅವರು ಕಾಂಗ್ರೆಸ್ ಪಾರ್ಟಿ ನಿಖರವಾಗಿ ಇಷ್ಟೇ ಡಾಕ್ಯುಮೆಂಟ್ ಇದೆ, ಚುನಾವಣಾ ಆಯೋಗದ ರಿಕಾರ್ಡು. ಇದನ್ನು ಬಂಚು ಮಾಡಿ ಸಾವರ್ಕರ್ ಆಗ್ತಾ ಇರ್ತಾರೆ ಇವರು. ಸಾವರ್ಕರ್ ಚುನಾವಣೆ ಸಂಬಂಧ ಇಲ್ಲ. ಅದರಲ್ಲಿ ಬರ್ತಾರೆ ಸ್ಪಷ್ಟವಾಗಿ ಬಂದ ಬಾಬಾ ಸಾಹೇಬರು. ನಾವು ಕಾಶ್ಮೀರ ಬಗ್ಗೆ ಚರ್ಚೆ ಮಾಡಿದಾಗ ಅವರು ವಿರೋಧ ಮಾಡಿದ್ರು. ಅದು ಇನ್ನೇನೇನೋ ನಮಗೆ ಬೆಂಬಲ ಮಾಡಲಿಕ್ಕಿಲ್ಲ ಅಷ್ಟೇ ಅಂತ ಹೊರತು ಅವ್ರು ಸಂಬಂಧ ಕ್ಲಿಯರ್ ಕಟ್ಟಾಗಿ ಈ ಥರ್ಡ್ ಪಾರ್ಟಿ ರೆಫರೆನ್ಸ್ ಲೆಟರ್ ಅವರು ಥರ್ಡ್ ಪಾರ್ಟಿ ರೆಫರೆನ್ಸ್ ಲೆಟರ್ನ ಈ ಪ್ರಿಯಾಂಕರಿಗೆ ನೋಡ ಅಸೆಂಬ್ಲಿಯಲ್ಲಿ ಏನು ಮಾತಾಡಬೇಕಂದ್ರೆ ಸಂವಿಧಾನ ಬಗ್ಗೆ ಮಾತಾಡಬೇಕು, ಸಂವಿಧಾನ ತರಬೇತಿ ಬಗ್ಗೆ ಮಾಡಬೇಕು, ಆರ್ಥಿಕ ಸ್ಥಿತಿಗತಿ ಬಗ್ಗೆ ಮಾಡಬೇಕು, ಸಾಮಾಜಿಕ ಸ್ಥಾನಗಳ ಬಗ್ಗೆ ಮಾತಾಡಬೇಕು. ಅಂಥ ವಿಧಾನಸಭೆಯಲ್ಲಿ ಯಾವುದೋ ಒಂದು ಲೆಟರ್ ಇಟ್ಕೊಳ್ಬೇಕು, ದಾಟಿ ಮಾಡ್ತಾವ ಅವನು. ಕಾರಣ ನಾನು ಒಬ್ಬ ಯಶ ಅಂತ ಅಂಕಚಮನ್ ಅಂತ ಬೇರೆ ಯಾರು ಮಾತಾಡಲು ಅವರು ಕರೆಗೆ ಅವರು ಅಂಕಚಮನ ಕಾರಣಕ್ಕಾಗಿ ಬೆನಿಫಿಟ್ ಬಾಬಾ ಸಾಹೇಬ್ ಮಾಡಿದ್ರು. 1940ರಲ್ಲಿ ಸಂವಿಧಾನ ಸಂಸ್ಥೆಗೆ ಬಾಬಾ ಸಾಹೇಬರು ಕಂಟೆಕ್ಟ್ ಮಾಡ್ತಾರೆ ಹೋಗಿದ್ರು. ಅವರ ಕಾಂಗ್ರೆಸ್ ಹೋಗ್ತಾರೆ ಫಸ್ಟ್ ಕಾಂಗ್ರೆಸ್ ನವಂಬರಲ್ಲಿ. ಆಮೇಲೆ ಜೋಯಾನ್ ಮಂಡಲ ಅಂತ ಒಬ್ರು ವೆಸ್ಟ್ ಮಂಡಲ ಇರ್ತಾರೆ ಸೆಕ್ರೆಟರಿಗಳು. ಅವರು ಮನೆಗೆ ಬಂದರು, ನೀವು ಹೋಗ್ಬೇಕು ಅವರಿಗೆ, ನಾನು ಪಾಕಿಸ್ತಾನಕ್ಕೆ ಹೋಗ್ತೀನಿ, ನಿಮ್ಮನ್ನು ಗೆಲ್ಲಿಸ್ತೀನಿ ಅಂತ ಕೇಳಿ ವೆಸ್ಟ್ ಬಂಗಾಳಿಗೆ ಸಂಸ್ಥೆಲ್ಲ ಪೂರ್ಣಾ ಕ್ಷೇತ್ರದಿಂದ ಮತ್ತೆ ಕಂಟೆಕ್ಟ್ ಮಾಡ್ತಾರೆ. ಅವರು ಬಾಬಾ ಸಾಹೇಬ್ ವಿರುದ್ಧ ಕಂಟೆಕ್ಟ್ ಮಾಡಿದರು. ಶರತ್ಚಂದ್ರ ಬೋಸ್ ಯಾರು ಸುಭಾಷ್ ಚಂದ್ರ ಬೋಸ್ ತಮ್ಮ ಅವ್ರು ಕಂಟೆಕ್ಟ್ ಮಾಡಿ ಗೆಲ್ತಾರೆ ಬಾಬಾ ಸಾಹೇಬರು. ಗೆದ್ದ ಮೇಲೆ ಈ ಕಾಂಗ್ರೆಸ್ ಏನು ಮಾಡಿ ಗೊತ್ತಾ ಇವರೇ ಆ ಕ್ಷೇತ್ರ ಈಸ್ಟ್ ಬಿಟ್ಕೊಡ್ತಾರೆ. ಕ್ಷೇತ್ರ ಈಸ್ಟ್ ಪಾಕಿಸ್ತಾನ ಯಾಕಂದ್ರೆ ಅವ್ರು ನಮಸ್ ಹೋಗ್ಬೇಕಂತ. ಅವಾಗ ಬಾಬಾ ಸಾಹೇಬ್ ಬಿಟ್ಟು ಲೆಟರ್ ಮಾಡ್ತಾರೆ. ಲೆಟರ್ ಮಾಡಿದ್ಮೇಲೆ ಅವ್ರು ಲೆಟರ್ ಬಿಟ್ಟು ಮಾಡ್ತಾರೆ. ಕಾಂಗ್ರೆಸ್ ಪಾರ್ಟಿ ಅವರೇ ನಿಮ್ಗೆ ನಾವು ಇಂಡಿಪೆಂಡೆಂಟ್ ಕೊಟ್ಟಿಲ್ಲ, ನಾವು ನಿಮ್ಗೆ ಸಂವಿಧಾನ ರಚನೆ ಮಾಡಿಬಿಟ್ಟು ಒಂದು ಸಣ್ಣ ಮಟ್ಟ ಹೇಳಿದ್ರಿ. ಅವಾಗ ಈ ಥರ ಏನು ಮಾಡ್ತೀವಿ ಅಂದರೆ ಮತ್ತೆ ಬಾಬಾ ಸಾಹೇಬ್ರನ್ನ ಇದೇ ಕಾಂಗ್ರೆಸ್ ಪಾರ್ಟಿ ಅವರು ಬಾಂಬೆ ಕ್ಷೇತ್ರದಲ್ಲಿ ಅನ್ಕಂಟೆಸ್ಟ್ ಮಾಡ್ತಾರೆ. ಅವರು ಈ ಕಿತಾಬಂದಿ ನಮ್ಮ ಮಕ್ಕಳು ಅವರು ಕಾಂಗ್ರೆಸ್ ಅವರು ನೋಡ್ರಿ ನಾನು ಹೇಳ್ತೀನಿ ಸ್ಟಾರ್ಟ್ ಮೇಲೆ ಒಪಿನಿಯನ್ ರಿಕಾರ್ಡ್ಸ್ ಅದಕ್ಕೆ ಅವಶ್ಯಕ ಏನು ಗೊತ್ತಲ್ಲ ಡಾಕ್ಯುಮೆಂಟ್ ಅವರೇ ನಾವು ಸುಮ್ಮನೆ ಊಟ ಆಗ್ತಾನೆ ಕೆಲಸ ಅದ್ರ ಮಾತಾಡಲ್ಲ. ಬೆಳೆ ನಿಂತಂದ್ರೆ ಅವ್ರದ್ದು ಕೈ ಹೋಗಲ್ಲ. ದಾಖಲೆಗಳು ನಾವು ಹುಡುಗರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದು ಅವ್ರ ಸ್ವಂತ ಇಚ್ಚಿದ್ದಂತ ಸಾವಿರಾರು ಸ್ವಂತ ಇದ್ದಾರೆ. ಈ ಸಾವಿರದ ವಿಷಯ ಅಸೆಂಬ್ಲಿಯಲ್ಲಿ ಯಾಕೆ ತರ್ತಾರೆ ಇವರು? ಯಾಕಂದ್ರೆ ಇವರು ಗೊತ್ತಿಲ್ಲ, ಬಿಜೆಪಿ ಇರ್ತಾರೆ ಕರ್ನಾಟಕದಲ್ಲಿ, ಅವರೇ ಗೊತ್ತಿಲ್ಲ, ಲೆಟರ್ ಓದಿಲ್ಲ ಕರೆಕ್ಟಾಗಿ. ಚಲುವನಾರಾಯಣ ಸ್ವಾಮಿ ಅವರು ಎಲ್ಲ ಬಿಜೆಪಿ ಅವರು ಅವರು ಕರೆಕ್ಟಾಗಿ ಉತ್ತರ ಕೊಡಲಿಲ್ಲ. ಈಗ ನಾವು ಹೇಳ್ತೀವಿ ರಾಯಪಟ್ಟ ಅವ್ರು ಬೇಕಾಗಿ ನಾವು ಬೇಡವಲ್ಲ ಅವ್ರು ಕಾಪಾಡಿ. ಈ ಸಂದರ್ಭದಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷ ಮಾರುತಿರಾವ್ ಜಂಬಗ, ಮಹಾಂತೇಶ್ ಕುಮಾರ್ ಮಿತ್ರ, ಮದನ್ ಕುಮಾರ್ ಮಿತ್ರ, ಸ್ವಾಮಿದಾಸ್ ಜಂಗ್ಲಿ ಕುರುಡಿ ಇದ್ದರು. ಸರ್ಕಾರ ಅಧೀನದಲ್ಲಿರುವ ಕೆಐಎಡಿಬಿ, ಕೆಎಸ್ಎಸ್ಐಡಿಸಿ ಮತ್ತು ಎಪಿಎಂಸಿ ಹೌಸಿಂಗ್ ಬೋರ್ಡ್ಗಳಿಂದ ಹಂಚಿಕೆಯಾಗುವ ನಿವೇಶನಗಳ ನೋಂದಣಿಗೆ ಈ ಖಾತಾದಿಂದ ವಿನಾಯಿತಿ ನೀಡಬೇಕೆಂದು ರಾಯಚೂರು ಕಾಟನ್ ಮಿಲ್ಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ವಿ ಲಕ್ಷ್ಮೀರೆಡ್ಡಿ ಆಗ್ರಹಿಸಿದರು. ಸರ್ಕಾರ ಅಧೀನದಲ್ಲಿ ಇರುವ ಕೆಐಎಡಿಬಿ, ಕೆಎಸ್ಎಸ್ಐಡಿಸಿ ಮತ್ತು ಎಪಿಎಂಸಿ ಹೌಸಿಂಗ್ ಬೋರ್ಡ್ಗಳಿಂದ ಹಂಚಿಕೆಯಾಗುವ ನಿವೇಶನಗಳ ನೋಂದಣಿಗೆ ಈ ಖಾತಾದಿಂದ ವಿನಾಯಿತಿ ನೀಡಬೇಕೆಂದು ರಾಯಚೂರು ಕಾಟನ್ ಮಿಲ್ಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ವಿ ಲಕ್ಷ್ಮೀರೆಡ್ಡಿ ಆಗ್ರಹಿಸಿದರು.
ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸರ್ಕಾರ ಖಾಸಗಿ ಲೇಔಟ್ ನಿವೇಶನಗಳ ನೋಂದಣಿಗೆ ಈ ಖಾತಾ ಕಡ್ಡಾಯಗೊಳಿಸಿದೆ. ಆದರೆ ಉಪನೋಂದಣಿ ಕಚೇರಿ ಅಧಿಕಾರಿಗಳು ಸರ್ಕಾರದ ಅಧೀನ ಸಂಸ್ಥೆಗಳಿಗೂ ಈ ಖಾತಾ ಸಲ್ಲಿಸಿದರೆ ಮಾತ್ರ ನೋಂದಣಿ ಮಾಡುವುದಾಗಿ ಹೇಳುತ್ತಿದ್ದಾರೆ. ಇದರಿಂದ ಸರ್ಕಾರಕ್ಕೆ ಬರುವ ಆದಾಯದೊಂದಿಗೆ ಹೊಸ ಕೈಗಾರಿಕೆಗಳನ್ನು ಸ್ಥಾಪಿಸಲು ಅಡ್ಡಿಯಾಗುತ್ತಿದೆ. ಹಳೆಯದಾಗಿರುವ ನಿವೇಶನಗಳ ಮೂಲಕ ನಕ್ಷೆ ಇಲ್ಲದೆ ಇರುವುದು, ಸಂಬಂಧಿಸಿ ಇಲಾಖೆಗಳಲ್ಲಿ ಅಧಿಕಾರಿಗಳೇ ಇಲ್ಲದೆ ಇರುವುದರಿಂದ ಅಗತ್ಯ ನಕ್ಷೆ ಸೇರಿ ಇತರೆ ದಾಖಲೆ ಸಂಗ್ರಹಿಸಲು ಸಹ ಸಾಧ್ಯವಾಗುತ್ತಿಲ್ಲ. ಮಹಾನಗರ ಪಾಲಿಕೆ 1 ವರ್ಷ ಕಾಲಾವಧಿ ನೀಡಿ ದಾಖಲೆ ನೀಡಲು ಅವಕಾಶ ನೀಡಬೇಕು. ನೋಂದಣಿ ಮಾಡಲು ಅಗತ್ಯವಾಗಿರುವ ಪ್ರಮಾಣ ಪತ್ರ ನೀಡಬೇಕೆಂದು ಒತ್ತಾಯಿಸಿದರು. ಈ ಖಾತಾದಿಂದ ಕೈಗಾರಿಕೆಗಳ ನಿವೇಶನ ನೋಂದಣಿಗೆ ಆಗುತ್ತಿರುವ ತೊಂದರೆ ಕುರಿತಾಗಿ ಮುಖ್ಯಮಂತ್ರಿಗಳು, ಕಂದಾಯ ಸಚಿವರು ಹಾಗೂ ಕೈಗಾರಿಕೆ ಸಚಿವರಿಗೂ ಪತ್ರ ಬರೆದು ವಿನಂತಿಸಲಾಗಿದೆ. ಜಿಲ್ಲಾಧಿಕಾರಿಗಳಿಗೂ ಮನವಿ ಮಾಡಲಾಗುತ್ತದೆ. ಕೂಡಲೇ ಸರ್ಕಾರಿ ಸಂಸ್ಥೆಗಳಿಂದ ಹಂಚಿಕೆಯಾಗಿರುವ ನಿವೇಶನಗಳಿಗೆ ಈ ಖಾತಾ ಕಡ್ಡಾಯ ನಿಯಮ ಕೈಬಿಡಬೇಕೆಂದು ಒತ್ತಾಯಿಸಿದರು. ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ಸರ್ಕಾರ ಈ ಖಾತಾ ಅನ್ನೋದು ಒಂದು ತೆಗೆಯಬೇಕು ಕಂಪಲ್ಸರಿ ಅಂತ ಒಂದು ಆದೇಶವನ್ನು ಮಾಡಿದೆ. ಆ ಈ ಖಾತಾವನ್ನು ತೆಗಿಬೇಕಂದ್ರೆ ನಮ್ಮ ನಗರಸಭೆಗೆ, ನಗರ ಪಾಲಿಕೆ ಆಗಿರಲಿಲ್ಲ. ಅದರಿಂದ ನಮ್ಮ ಇಂಡಸ್ಟ್ರಿ ಅವ್ರಿಗೆ ಬಹಳಷ್ಟು ತೊಂದರೆ ಆಗಿದೆ. ಯಾಕಂದರೆ ನಮಗೆ KAIDB, KSSIDC, APMC ಮತ್ತು ಹೌಸಿಂಗ್ ಬೋರ್ಡ್ನಲ್ಲಿ ಅಲಾಟ್ಮೆಂಟ್ ಅಂದರೆ ಸರ್ಕಾರದಿಂದಲೇ ಅಲಾಟ್ಮೆಂಟ್ ಆಗಿದ್ದಂಥ ನಿವೇಶನಗಳಿಗೆ ಈ ಖಾತೆ ತಗೋಬೇಕಂದ್ರೆ ಬಹಳ ಕಷ್ಟ ಆಗಿದೆ. ಯಾಕಂದರೆ ಇವು ಲೇಔಟ್ಗಳು ಕನಿಷ್ಠ ಒಂದು 20-30 ವರ್ಷ ಹಿಂದೆಗಳೇ ಆಗಿದ್ವು. ಅದು ಲೇಔಟ್ಗಳು ಯಾವಾಗ ನಗರಸಭೆಗೆ, ನಗರ ಪಾಲಿಕೆಗೆ ಸಬ್ಮಿಟ್ ಮಾಡಿದ್ರೆ ಮಾತ್ರ ಈ ಖಾತೆ ತೆಗೆಯಕ್ಕೆ ಬರ್ತದೆ ಅಂತ ನಗರಸಭೆಯವರು ಹೇಳ್ತಾ ಇದ್ರು. ಇದರಿಂದ ಏನಾಗ್ತಂದ್ರೆ ಸಡನ್ ಆಗಿ ನಮಗೆ ಈ ಖಾತೆ ತಗೋಬೇಕಂದ್ರೆ ಈಗ ನಮ್ಮ ನಗರ ಪಾಲಿಕೆಗೆ ಸಬ್ಮಿಟ್ ಮಾಡಿದ್ದಾರೆ ಕೆಲವು, ಆದರೂ ಅದು ಆಗ್ತಾ ಇಲ್ಲ. ಯಾಕಂದ್ರೆ ಅವರು ಅಪ್ಡೇಟ್ ಮಾಡಬೇಕು, GPS ಮಾಡಬೇಕು, ಅವೆಲ್ಲ ಬಹಳ ಕಷ್ಟ ಆಗಿದೆ. ಇದರಿಂದ ನನ್ನ ಉದ್ದೇಶ ಏನಂದ್ರೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಈಗಾಗಲೇ ಕೃಷ್ಣದೇವರ ಸಾರಿಗೆ ಮತ್ತು MP ಪಾಟೀಲ್ ಸಾರಿಗೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಎಲ್ಲರಿಗೂ ಮನವಿ ಪತ್ರ ಮುಖ್ಯಮಂತ್ರಿಗಳು ಕೂಡ ಕೊಟ್ಕೊತೀನಿ. ಏನಂತಂದ್ರೆ ಈ ಗೌರ್ಮೆಂಟ್ ಸಂಸ್ಥೆಗಳಿಂದ ಏನು ಅಲಾಟ್ಮೆಂಟ್ ಆಗಿರ್ತಾವ ಅದಕ್ಕೆ ಈ ಖಾತಾ ಕಡ್ಡಾಯವಾಗಿ ಇಲ್ಲ ತೆಗಿಬೇಕಂತ ನನ್ನ ಉದ್ದೇಶ. ನಾವು ಯಾಕೆ ತೆಗಿಬೇಕಂದ್ರೆ ಇವರು ಒಂದು ಗೌರ್ಮೆಂಟ್ KAIDB ಅಂದ್ರೆ ಗೌರ್ಮೆಂಟ್, ಈ ಮುನ್ಸಿಪಲ್ ನಗರಸಭೆ ಅಂದ್ರೆ ಗೌರ್ಮೆಂಟ್, ಸಬ್ ರಿಜಿಸ್ಟರ್ ಗೌರ್ಮೆಂಟ್. ಈ ಗೌರ್ಮೆಂಟ್ ಸಂಸ್ಥೆಗೆ ನಾವು ಈ ಖಾತೆ ಕೇಳಿದ್ರೆ ನಂಬಿಕೆ ಬರಬೇಕಾಗ್ತದೆ, ಆ ಸಂಸ್ಥೆಗೆ ನಂಬಿಕೆ ಬರಬೇಕಾಗ್ತದೆ. ಆದ ಕಾರಣ ಈ ಕೆಲವು 5-6 ಸಂಸ್ಥೆಗಳಿದ್ದಾವ, ಅಲ್ಲಿ ಅಲಾಟ್ಮೆಂಟ್ ಆಗಿತ್ತು, ಅವರೇ ಪ್ರಮಾಣ ಪತ್ರ ಕೊಟ್ಟರೆ ಆ ರಿಜಿಸ್ಟರ್ ಮಾಡಬೇಕು. ಸಬ್ ರಿಜಿಸ್ಟರ್ ಅಂತ ಸಬ್ ರಿಜಿಸ್ಟರ್ ಕೊಡಿದಾಗ ಸಬ್ ರಿಜಿಸ್ಟರ್ ಇಲ್ಲ, ನನಗೆ ಈ ಖಾತೆ ಬೇಕು ಅಷ್ಟೇ. ನಾವು ಅದು ಕೂಡ ಕೇಳಿದ್ವಿ. ನೀವು ಕಡ್ಡಾಯವಾಗಿ ಸರ್ಕಾರದಿಂದ ಎಲ್ಲಕ್ಕೂ ಈ ಗೌರ್ಮೆಂಟ್ ಸಂಸ್ಥೆಗಳಿಗೂ ಮತ್ತು ಪ್ರೈವೇಟ್ ಲೇಔಟ್ಗಳಿಗೂ ಈ ಖಾತಾ ಇದ್ರೆ ಮಾತ್ರ ಮಾಡಬೇಕಂತ ಏನೋ ಆದೇಶ ಇತ್ತಂದ್ರೆ ಅದಕ್ಕೆ ಯಾವುದೇ ನಿರ್ಣಯ ಕೊಡ್ತಾ ಇಲ್ಲ. ಆದ ಕಾರಣ ಇಲ್ಲಿ ನಗರಸಭೆಯಲ್ಲಿ ನಾವು ಟೈಮ್ ಸಿಗ್ಬೇಕಂದ್ರೆ ಕಮಿಷನರ್ ಅವರು ಸಿಗಲ್ಲ. ನಾವು ಎಷ್ಟು ಇದಕ್ಕೆ ಮೆಮೊರಲ್ ಕೊಡ್ಬೇಕಂದ್ರೆ ಅದಕ್ಕೆ ಸ್ಟೇಟ್ ಲೆವೆಲ್ ಅಲ್ಲಿ ಎಲ್ಲ ಮಿನಿಸ್ಟ್ರಿಗಳಿಗೆ ನಾನು ಕೊಟ್ಟು ಬಂದಿದ್ದೀನಿ. ಇದರಿಂದ ಬಹಳಷ್ಟು ತೊಂದರೆ ಆಗಿದೆ. ಯಾಕಂದ್ರೆ ನಮ್ಮ ಇಂಡಸ್ಟ್ರಿಗೆ ಇವಾಗ ಸೀಸನ್ ಬಂದಾಯಿತು, ನೆಕ್ಸ್ಟ್ ಸೀಸನ್ ಚಾಲಾಗ್ತದೆ. ಬೋರ್ಡಿಗಳು ರಿನ್ಯೂವಲ್ ಮಾಡಬೇಕಾಗ್ತದೆ. ರಿನ್ಯೂವಲ್ ಮಾಡೋದ್ರಲ್ಲೇ ಸಬ್ ರಿಜಿಸ್ಟರ್ ರಿಜಿಸ್ಟ್ರೇಷನ್ ಮಾಡಬೇಕು. ಸಬ್ ರಿಜಿಸ್ಟರ್ ರಿಜಿಸ್ಟ್ರೇಷನ್ ಮಾಡ್ಬೇಕಂದ್ರೆ ಈ ಖಾತೆ ಬೇಕು ಅಂತಾನೆ, ಅದು ಲೋನ್ಗಳು ಆಗಿರ್ತಲ್ಲ. ಆಮೇಲೆ ನಮ್ಗೆ ಯಾವ ಹೊಸ ಇಂಡಸ್ಟ್ರಿ ಆಗ್ಬೇಕಂದ್ರೆ ಇತ್ತೀಚೆಗೆ ನಿನ್ನೆ ತಾನೇ ನೀವು ನೋಡಿದ್ರೆ ಬೆಂಗಳೂರಿನಲ್ಲಿ MSME ಅಂತ ದೊಡ್ಡ ಪ್ರಮಾಣದಲ್ಲಿ ಒಂದು ಫಂಕ್ಷನ್ ಮಾಡಿದ್ರು. MSME ಅಂದ್ರೆ ಏನು, ಮೈಕ್ರೋ ಸ್ಮಾಲ್ ಎಂಟರ್ಪ್ರೈನರ್ಸ್ ಅಂತ ಮಾಡಬಹುದು. ಮೈಕ್ರೋ ಸ್ಮಾಲ್ ಇಂಡಸ್ಟ್ರಿಗಳಿಗೆ ನೀವು ಈ ಖಾತೆ ಕೇಳಕ್ ಹೋದ್ರೆ ಈ ಖಾತೆ ಸಿಗಲಿಲ್ಲ ಅಂದ್ರೆ ಅವ್ರ ಇಂಡಸ್ಟ್ರಿ ಯಾವಾಗ ಡೆವಲಪ್ಮೆಂಟ್ ಮಾಡಬೇಕು? ಯುವಕರಿಗೆ ಯಾವಾಗ ಉದ್ಯೋಗ ಸಿಗಬೇಕು? ಈ ಉತ್ಸವ ಇದ್ದಾಗ, ಮನಸ್ಸಿಗೆ ಉತ್ಸವ ಇದ್ದಾಗ ಆ ಕೆಲಸ ಮಾಡಕ್ಕೆ ಅವಕಾಶ ಮಾಡಿಕೊಟ್ರೆ ಅನುಕೂಲ ಆಗ್ತದೆ. ಈ ಖಾತೆ ತಗೊಳ್ಳೋದೇನು ಒಳ್ಳೇದು, ಆದರೆ ಇದಕ್ಕೆ ಒಂದು ಟೈಮಿಂಗ್ ಕೊಡಬೇಕು. ಕನಿಷ್ಠ 1 ವರ್ಷ ತನಕ ಟೈಮಿಂಗ್ ಕೊಟ್ಟು ಗೌರ್ಮೆಂಟ್ ಸಂಸ್ಥೆಗಳಿಗೆ, ಲೇಔಟ್ಗಳಿಗೆಲ್ಲ, ಪ್ರೈವೇಟ್ ಲೇಔಟ್ಗಳಿಗಾಗಲಿ, ಪ್ರೈವೇಟ್ ಆಸ್ತಿಗಳಿಗಾಗಲಿ ನೀವು ಯಾವಾಗಾದ್ರೂ ನೀವು ಕಂಟಿನ್ಯೂಷನ್ ಮಾಡಿ ಇದಕ್ಕೆ ಮಾತ್ರ 1 ವರ್ಷ ಅವಧಿ ಕೊಡ್ಬೇಕಂತ ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ವಿ. ಇದರಿಂದ ಬಹಳಷ್ಟು ತೊಂದರೆ ಆಗಿದೆ ಇಂಡಸ್ಟ್ರಿ ಅವರಿಗೆ. ದಯವಿಟ್ಟು ಇದನ್ನ ದೊಡ್ಡ ಪ್ರಮಾಣದಲ್ಲಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಮುಟ್ಟಬೇಕಂತ ತಮ್ಮೆಲ್ಲರೂ ಕೋರುತ್ತೇನೆ. ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ನಮ್ಮ ಇಂಡಸ್ಟ್ರಿಗಳಿಗೆ ನೀರಿನ ಕೊರತೆ ಇದೆ, ಕುಡಿಯೋ ನೀರಿನ ಬಗ್ಗೆ ಬಹಳ ಕೊರತೆ ಇದೆ. ಬಹಳ ದಿವಸದಿಂದ ಗೋಧರ್ ಸಾಹೇಬರು ಅವರು ಎಲ್ಲ ಒಂದು ಸಭೆಯನ್ನು ಮಾಡಿದ್ರು ಇಂಡಸ್ಟ್ರಿಯಲ್ ಮಿನಿಸ್ಟರ್ ಹತ್ರ. ಆದ್ರೆ ಈಗ ಅಧಿಕಾರಿಗಳು ಸರಿಯಾಗಿ ಕಾರಣಕ್ಕ ಅದು ಯಾವುದೋ ನೀರು ಆಗ್ತಾ ಇಲ್ಲ. ಅವ್ರ ಅಷ್ಟು ಅನುದಾನ ಕೊಟ್ಟರು ಕೂಡ ನೀರಿನ ಕೆಲಸ ಆಗಲಿಲ್ಲ. ಇದು ಬಹಳಷ್ಟು ಇಂಡಸ್ಟ್ರಿಯಲ್ ಗ್ರೋತ್ ಸೆಂಟರ್ ಆಗಲಿ, ಇಂಡಸ್ಟ್ರಿಯಲ್ ಓಲ್ಡ್ ಇಂಡಸ್ಟ್ರಿ ಆಗಲಿ
ನಜರಪುರಗಳಿಗಾಗಲಿ ಗದಗವ್ರಿಗಾಗಲಿ ಸಾಕಷ್ಟು ತೊಂದರೆ ಇದೆ. ಈಗ ಏನಾಗ್ತದೆ ಅಂದ್ರೆ ರಾಯಚೂರು ಏನು ಬೆಳವಣಿಗೆ ಆಗ್ಬೇಕಂದ್ರೆ ಎಲ್ಲ ಫೆಸಿಲಿಟೀಸ್ ಇದ್ರೆ ಮಾತ್ರ ಬೆಳವಣಿಗೆ. ದೇಶಕ್ಕೆ ಸ್ವಾತಂತ್ರ್ಯ ದೊರೆತು 75 ವರ್ಷಗಳು ಪೂರೈಸಿ ಸುದೀರ್ಘವಾದ ಆಡಳಿತ ವ್ಯವಸ್ಥೆ ಮುಂದುವರೆದಿದ್ದು, ಸ್ವಾತಂತ್ರ್ಯ ದೊರೆತು ಇಷ್ಟು ವರ್ಷಗಳು ಪೂರ್ಣಗೊಂಡರೂ ಇನ್ನೂ ದೇಶದಲ್ಲಿ ಸ್ಲಂಗಳು ಜೀವಂತವಾಗಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಹೇಳಿದರು. ದೇಶಕ್ಕೆ ಸ್ವಾತಂತ್ರ್ಯ ದೊರೆತು 75 ವರ್ಷಗಳು ಪೂರೈಸಿ ಸುದೀರ್ಘವಾದ ಆಡಳಿತ ವ್ಯವಸ್ಥೆ ಮುಂದುವರೆದಿದ್ದು, ಸ್ವಾತಂತ್ರ್ಯ ದೊರೆತು ಇಷ್ಟು ವರ್ಷಗಳು ಪೂರ್ಣಗೊಂಡರೂ ಇನ್ನೂ ದೇಶದಲ್ಲಿ ಸ್ಲಂಗಳು ಜೀವಂತವಾಗಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ವಸಂತಕುಮಾರ್ ಹೇಳಿದರು. ಅವರು ಇಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆಯಿಂದ ಹಮ್ಮಿಕೊಂಡಿದ್ದ ಸ್ಲಂ ನಿವಾಸಿಗಳ ಸಾಂಸ್ಕೃತಿಕ ಸಮಾವೇಶ ಹಾಗೂ ಸ್ಲಂ ಹಬ್ಬವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಈ ದೇಶದ ಸಂಪೂರ್ಣ ಅಭಿವೃದ್ಧಿಯ ವ್ಯವಸ್ಥೆಯಲ್ಲಿ ಅನೇಕ ಮಾರ್ಪಾಡುಗಳು ಬಂದರೂ ಸ್ಲಂಗಳಿಗೆ ಸೌಲಭ್ಯಗಳನ್ನು ಒದಗಿಸುವಲ್ಲಿ ನಾವು ಇನ್ನೂ ಹಿಂದೆ ಇದ್ದೇವೆ. ಒಂದು ದೇಶ ಸಂಪೂರ್ಣವಾಗಿದೆ ಎಂದರೆ ಆ ದೇಶದಲ್ಲಿ ಸ್ಲಂಗಳು ಸಂಪೂರ್ಣವಾಗಿ ನಿರ್ಮೂಲನೆಯಾಗಿ ಅಲ್ಲಿನ ಜನರು ಎಲ್ಲರಂತೆ ಉತ್ತಮ ಜೀವನವನ್ನು ನಡೆಸಬೇಕೆಂದರು. ದೇಶದ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಸರ್ಕಾರಗಳು ಜಿಡಿಪಿ, ಶೈಕ್ಷಣಿಕ, ಆರ್ಥಿಕ ಬೆಳವಣಿಗೆಗಳ ಕುರಿತು ಅಂಕಿಅಂಶಗಳನ್ನು ನೀಡುತ್ತವೆ. ಪ್ರಪಂಚದ ಅತ್ಯಂತ ವೇಗ ಆರ್ಥಿಕ ಸ್ವಾವಲಂಬನೆ ಸಾಧಿಸುವ ದಿಕ್ಕಿನಲ್ಲಿ ನಿಂತಿರುವ 4ನೇ ರಾಷ್ಟ್ರ ಭಾರತವಾಗಿದೆ. ಆದರೆ ಬಡತನದ ಬೆಳವಣಿಗೆಗಳನ್ನು ಕುರಿತು ಅಂಕಿಅಂಶಗಳನ್ನು ಸಕಾರಾತ್ಮಕವಾಗಿ ಯಾವ ಸರ್ಕಾರವೂ ಹೇಳಿಕೊಳ್ಳುವುದಿಲ್ಲ ಎಂದು ತಿಳಿಸಿದರು. ಬಡವರ ಜೀವನ ಮಟ್ಟ ಮೇಲೆ ಬರಬೇಕು, ಬಡತನದಿಂದ ಮುಕ್ತರಾಗಬೇಕೆಂಬ ಚಿಂತನೆ ಎಲ್ಲ ಸರ್ಕಾರಗಳು ಯೋಜನೆಗಳನ್ನು ನೀಡುತ್ತವೆ. ಆದರೂ ದಿನದಿಂದ ದಿನಕ್ಕೆ ಹೊಸ ಕೊಳಚೆ ಪ್ರದೇಶಗಳು ಹುಟ್ಟಿಕೊಳ್ಳುತ್ತಿವೆ. ಇರುವ ಕೊಳಚೆ ಪ್ರದೇಶಗಳಿಗೆ ಮೂಲಭೂತ ಸೌಕರ್ಯಗಳನ್ನು ನೀಡಲು ಸರ್ಕಾರಗಳು ವಿಫಲರಾಗಿದ್ದೇವೆ ಎಂದು ಹೇಳಿದರು. ಆದರೆ ನಾಡಿನ ಸಂಸ್ಕೃತಿಯನ್ನು ಬೆಳೆಸುವಲ್ಲಿ ಸ್ಲಂ ನಿವಾಸಿಗಳ ಪಾತ್ರ ಬಹುಮುಖ್ಯವಾಗಿದ್ದು, ಜನರು ತಮ್ಮ ಸಂಸ್ಕೃತಿ, ಆಚಾರ ವಿಚಾರಗಳನ್ನು ನಿಲ್ಲಿಸದೆ ಮುಂದುವರಿಸಬೇಕು. ರಾಜ್ಯ ಸರ್ಕಾರದಿಂದ ಸ್ಲಂ ನಿವಾಸಿಗಳಿಗೆ ಮುಂದಿನ ದಿನಗಳಲ್ಲಿ ಯೋಜನೆಗಳನ್ನು ರೂಪಿಸಲಾಗುವುದು ಎಂದು ತಿಳಿಸಿದರು. ಸ್ಲಂ ಅಂದ ತಕ್ಷಣ ಕೊಳಚೆ ಸ್ಲಂ ನಿವಾಸಿಗಳಂದ್ರೆ ಕೊಳಚೆ ಪ್ರದೇಶದಲ್ಲಿ ವಾಸಿಸುವಂತ ನಿವಾಸಿಗಳು. ಈ ದೇಶ ಇವತ್ತು 75 ವರ್ಷಗಳ ಸ್ವಾತಂತ್ರ್ಯವನ್ನ ಕಂಡುಕೊಂಡಿದೆ. 75 ವರ್ಷಗಳ ಈ ಒಂದು ಸುದೀರ್ಘವಾದಂಥ ಆಡಳಿತದ ವ್ಯವಸ್ಥೆಯಲ್ಲಿ ಸ್ವಾತಂತ್ರ್ಯ ಬಂದಂಥ ವ್ಯವಸ್ಥೆಯಲ್ಲಿ ಇವತ್ತಿಗೂ ಕೂಡ ಸ್ಲಂಗಳು ಜೀವಂತವಾಗಿದೆ ಈ ದೇಶದಲ್ಲಿ ಅಂತಂದ್ರೆ ಇದು ನಾಚಿಕೆ. ಈ ದೇಶದ ಸಂಪೂರ್ಣ ಅಭಿವೃದ್ಧಿಯ ವ್ಯವಸ್ಥೆಯಲ್ಲಿ ನಮ್ಮ ಅಭಿವೃದ್ಧಿ ಶೂನ್ಯ ಅಂತಲೇ ಹೇಳ್ಬೇಕಾಗ್ತದೆ. ಎಲ್ಲಿ ಯಾವ ದೇಶ ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿದೆ ಅಂತ ಹೇಳ್ಬೇಕಂತಂದ್ರೆ ಅಲ್ಲಿ ಸಂಪೂರ್ಣವಾಗಿ ಸ್ಲಂಗಳು ಬೆಳೆದಿಲ್ಲಾಗಿರ್ಬೇಕು, ಸ್ಲಂಗಳ ಮುಕ್ತ ಆಗಿರ್ಬೇಕು. ಆಗಲೇ ಮಾತ್ರ ಆ ದೇಶವನ್ನ ಸಂಪೂರ್ಣವಾಗಿ ನಾವು ಅಭಿವೃದ್ಧಿ ಹೊಂದಿದೆ ಅನ್ನಲಿಕ್ಕೆ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ದೇಶದ ಅಭಿವೃದ್ಧಿ ಹಿನ್ನೆಲೆಯಲ್ಲಿ ಸರ್ಕಾರಗಳು, ಯಾವುದೇ ಸರ್ಕಾರ ಇರ್ಬೋದು, ಅಂಕಿಅಂಶಗಳನ್ನು ಕೊಡ್ತೇವೆ. ದೇಶದ ಜಿಡಿಪಿ ಗ್ರೌತ್ ಇಷ್ಟಿದೆ, ಶೈಕ್ಷಣಿಕ ಮಟ್ಟದ ಬೆಳವಣಿಗೆ ಈ ರೀತಿ ಇದೆ, ಆರ್ಥಿಕ ಬೆಳವಣಿಗೆ ಬಹಳ ಸದೃಢವಾಗಿದೆ, ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ. ಇಡೀ ಪ್ರಪಂಚದ ಅತಿವೇಗವಾಗಿ ಆರ್ಥಿಕ ಸ್ವಾವಲಂಬನೆ, ಆರ್ಥಿಕ ಬೆಳವಣಿಗೆಯನ್ನ ಸಾಧಿಸುವ ಒಂದು ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆ ಇಟ್ಟಿರುವಂತ 4ನೇ ರಾಷ್ಟ್ರ ಭಾರತ ಸಕಾರಾತ್ಮಕವಾಗಿ ಹೇಳೋದಿಲ್ಲ. ಯಾವ ಸರ್ಕಾರ ಬಡತನ ನಿರ್ಮೂಲನೆ ಮಾಡಬೇಕು, ಈ ದೇಶದಿಂದ ಬಡತನ ಸಂಪೂರ್ಣವಾಗಿ ನಿವಾರಣೆ ಆಗಬೇಕು, ಬಡವರ ಜೀವನದ ಮಟ್ಟ ಬೆಳವಣಿಗೆ ಆಗಬೇಕು, ಜೀವನ ಮಟ್ಟ ಮೇಲೆ ಬರಬೇಕು, ಬಡತನದಿಂದ ಅವರು ಮುಕ್ತರಾಗಬೇಕು ಎನ್ನುವಂತ ಚಿಂತನೆ ಎಲ್ಲ ಸರ್ಕಾರಗಳು ಮಾಡ್ತಾರೆ. ಎಲ್ಲ ಸರ್ಕಾರಗಳು ಆ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನ ಕೊಡ್ತಾ ಇದ್ದಾರೆ. ಆದಾಗ್ಯೂ ಕೂಡ ದಿನದಿಂದ ದಿನಕ್ಕೆ ಹೊಸ ಕೊಳಚೆ ಪ್ರದೇಶಗಳನ್ನು ಕೊಡ್ತೇವೆ. ಇರುವಂತಹ ಕೊಳಚೆ ಪ್ರದೇಶಗಳಿಗೆ ಮೂಲಭೂತ ಸೌಕರ್ಯಗಳು
100% ತಲುಪಿಸುವಲ್ಲಿ ನಾವು, ನಮ್ಮ ಸರ್ಕಾರ, ಜನಪ್ರತಿನಿಧಿಗಳು, ಜವಾಬ್ದಾರಿ ಹೊತ್ತಿರುವಂತ ಎಲ್ಲರೂ ಕೂಡ ವಿಫಲರಾಗಿದ್ದೇವೆ ಎನ್ನುವಂತ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕೆ. ಇದೇ ವೇಳೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷ ಮಾತನಾಡಿ, ಗುತ್ತೇದಾರರು ಸ್ಲಂ ಜನರ ಹಣವನ್ನು ಲೂಟಿ ಹೊಡೆಯುತ್ತಿದ್ದು, ಇದರಿಂದ ನಗರದಲ್ಲಿರುವ ಎಲ್ಲ ಸ್ಲಂ ನಿವಾಸಿಗಳ ಮನೆಗಳು ಅರ್ಧಕ್ಕೆ ನಿಂತು ಹೋಗಿವೆ ಎಂದು ಆರೋಪಿಸಿದರು. ಆದ್ದರಿಂದ ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆಯಿಂದ ಹಮ್ಮಿಕೊಂಡಿದ್ದ ಸ್ಲಂ ನಿವಾಸಿಗಳ ಸಾಂಸ್ಕೃತಿಕ ಸಮಾವೇಶ ಹಾಗೂ ಸ್ಲಂ ಹಬ್ಬವನ್ನು ಉದ್ದೇಶಿಸಿ ಮಾತನಾಡಿದರು. ನಗರದ ಹಿಂದಿ ವರ್ಧಮಾನ ಶಾಲೆಯ ಹತ್ತಿರ ಸ್ಲಂನಲ್ಲಿ ವಾಸಿಸುವ ಜನರು ವಸತಿ ಇಲ್ಲದೆ ರಸ್ತೆಯ ಮೇಲೆಯೇ ಕಳೆದ 5 ವರ್ಷಗಳಿಂದ ಜೀವನ ನಡೆಸುತ್ತಿದ್ದಾರೆ. ಕುಡಿಯುವ ನೀರು, ಶೌಚಾಲಯ, ರಸ್ತೆ ಸೇರಿದಂತೆ ಇನ್ನಿತರ ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಎಂದು ತಿಳಿಸಿದರು. ಸ್ಲಂ ಜನರಿಗೆ ಸಿಗಬೇಕಾದ ಸೌಲಭ್ಯ ಹಾಗೂ ಯೋಜನೆಗಳ ಹಣವನ್ನು ಅಧಿಕಾರಿಗಳು ಮತ್ತು ಆದರೆ ಸ್ಲಂ ಜನರು ದಿನನಿತ್ಯ ನರಕಯಾತನೆಯಲ್ಲಿ ಬದುಕನ್ನು ನಡೆಸುತ್ತಿದ್ದಾರೆ. ಸ್ಲಂಗಳಲ್ಲಿ ರಸ್ತೆಗಳು, ಚರಂಡಿಗಳು ಹಾಗೂ ಮನೆಗಳನ್ನು ನಿರ್ಮಾಣ ಮಾಡದೆ ಬಿಲ್ಲುಗಳನ್ನು ಮಾತ್ರ ಎತ್ತಿಕೊಂಡು ತಿಂದಿದ್ದಾರೆ ಎಂದು ದೂರಿದರು. ಸ್ಲಂ ಜನಾಂದೋಲನದ ರಾಜ್ಯ ಸಂಚಾಲಕ ಎ ನರಸಿಂಹಮೂರ್ತಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ನಗರದಲ್ಲಿ ಸಾಂಸ್ಕೃತಿಕ ಸಮಾವೇಶ ಹಾಗೂ ಎಲ್ಲಾ ಕಡೆ ಸ್ಲಂ ಜನರ ಹಬ್ಬವನ್ನು ಆಚರಣೆ ಮಾಡುತ್ತಿರುವುದು ವಿಶೇಷ ಹಾಗೂ ಆಶ್ಚರ್ಯದ ಸಂಗತಿಯಾಗಿದೆ. 2007ರಲ್ಲಿ ಪ್ರಾರಂಭವಾಗಿ ಸ್ಲಂ ಜನ ಆಂದೋಲನ ಇಲ್ಲಿಯವರೆಗೆ ನಡೆದುಕೊಂಡು ಬಂದಿರುವ ಮುಂದಿನ ತಲೆಮಾರಿಗೂ ಈ ಒಗ್ಗಟ್ಟು ಹೀಗೆ ಇರಬೇಕೆಂದರು. ಸಮಾಜದಲ್ಲಿ ಸ್ಲಂ ಜನರ ಮೇಲೆ ಎಷ್ಟೇ ದೌರ್ಜನ್ಯಗಳಾದರೂ ಇಲ್ಲಿಯ ಜನ ಒಗ್ಗಟ್ಟಾಗಿ ತಮ್ಮ ಸಂಸ್ಕೃತಿ ಪ್ರತಿರೋಧವನ್ನು ಎತ್ತಿ ಹಿಡಿದಿದ್ದಾರೆ. ಸ್ಲಂ ಎಂದರೆ ಸಮಾಜದ ಕಳಂಕವೆಂದು ಹೇಳಲಾಗುತ್ತದೆ. ಅಂತಹ ಸ್ಥಳಗಳಲ್ಲಿ ಜನರು ಬದುಕುತ್ತಿದ್ದೇವೆ. ನೆಲದ ಮೂಲ ಸಂಸ್ಕೃತಿಯನ್ನು ಉಳಿಸುವವರು ಸ್ಲಂ ಜನರು ಎಂದು ಹೇಳಿದರು. ಎಷ್ಟು ಮನೆಗಳ ಇದಾವೋ ಗೊತ್ತಿಲ್ಲ ನನಗೆ. ನಾನು ಎಷ್ಟು ಇಲ್ಲಿದ್ದಾಗ ದಯವಿಟ್ಟು ನಿಮಗೆ ಮನೆಗಳಿಂದ ಅವ್ರ ಕೈಯಲ್ಲಿ ಜನತಾ ಮನೆ, ವಾಜಪೇಯಿ ಮನೆ ಯಾರ್ಯಾರು ಮನೆ ಬರ್ತಿದೆ ಬಂದಿದ್ರೆ ಏನಾಗಿದೆ ಅಂತಂದ್ರೆ ಕಾಂಟ್ರಾಕ್ಟ್ಗಳು ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲಾ ಕಡೆ ಗುತ್ತಿಗೆದಾರರು ಸಂಘದಿಂದ ಬಂದಿರ್ತಕ್ಕಂಥ ಹಣದಲ್ಲಿ 3.5 ಲಕ್ಷ 4 ಲಕ್ಷ ಮಾತ್ರ ಕೊಡೋದು. ಇಲ್ಲ ನೀನು ಪುನರಾಯ್ಕೆ, ನೀನು ಬೇಸ್ಮೆಂಟ್ ಮಾಡಬೇಕು, ನೀನು ಬೇಸ್ಮೆಂಟ್ ಮಾಡಿ ನಂತರ ನಿನಗೆ ಬೇರೆ ಕಟ್ಟಿಸ್ಕೊಡ್ತೀವಿ ಅಂತಕ್ಕಂಥ ಮಾತು ಹೇಳಿ ಇವತ್ತು ಎಲ್ಲಾ ಕಡೆ ರಾಯಚೂರಲ್ಲಿ ಎಲ್ಲಾ ಸ್ಲಂ ಮನೆಗಳು ಹಾಗೆ ನಿಂತುಕೊಂಡಿದ್ದಾವೆ, 10 ಕಡೆ ನಿಂತುಕೊಂಡಿದ್ದಾವೆ. ನಿಮ್ಗೊಂದು ಭಾವಚಿತ್ರವನ್ನು ತೋರಿಸ್ತೀನಿ ಬಂದ್ರೆ, ನಿನ್ನೆ ನಾನು ಹಿಂದಿ ವರ್ಧಮಾನ ಶಾಲೆ ಹತ್ರ ಹೋಗಿದ್ದೆ. ಹಿಂದಿ ವರ್ಧಮಾನ ಶಾಲೆ ಹತ್ರ ಸುಮಾರು 5 ವರ್ಷಗಳಿಂದ ಸ್ಲಂ ಜನಗಳು ರಸ್ತೆ ಮೇಲೆ ಗಲೀಜು ನೀರು, ಸಣ್ಣ ಯಾವುದೇ ಲ್ಯಾಟ್ರಿನ್ ಇಲ್ಲ, ಶೌಚಾಲಯ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಯಾವುದೇ ಇಲ್ಲ. ಅಂತದರಲ್ಲಿ ಸುಮಾರು 5 ವರ್ಷಗಳಿಂದ ನದಿಗಳಂತೆ, ಹಂದಿಗಳಂತೆ ನರಕದ ವಾಸನೆಯಲ್ಲಿ ಇವತ್ತು ನಮ್ಮ ಜನ ಬರ್ತಾ ಇದ್ದಾರೆ. ನರಕದ ವಾಸನೆಯಲ್ಲಿ ಬರ್ತಾ ಇದ್ದಾರೆ. ಈ ಕೊಡಗಿನ ಅಭಿವೃದ್ಧಿ ಮಂಡಳಿ ಅಧಿಕಾರಿಗಳು ತಿಂದು 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 ಗೊಬ್ಬೆತ್ತು ಬಿಲ್ ಎತ್ಕೊಂಡಿದ್ದಾರೆ. ಇದು ಸಾಕ್ಷಿ ಸಮೇತ ಅವರು ಏನೇನು ಮಾಡಿರ್ತಕ್ಕಂಥದ್ದು ವಿಡಿಯೋ ಇದರಿಂದ ಮೂಲಕ ಮಾಡಬೇಕಿದ್ವಿ. ನಾವೆಲ್ಲ ರೀತಿಯಲ್ಲಿ ತೋರ್ತಾ ಇವತ್ತು ಈ ರೀತಿಯಲ್ಲಿ ಅಧಿಕಾರಿಗಳು, ಗುತ್ತೇದಾರರು ಲೂಟಿ ಮಾಡಿದ್ರೆ ನಿಮ್ಮ ಮನೆಗಳ ಹೆಚ್ಚಾಗಿರುತ್ತೆ, ನಿಮ್ಮ ರಸ್ತೆಗಳ ಹೆಚ್ಚಾಗಿರುತ್ತೆ, ನಿಮ್ಮ ಓಣಿಗಳ ಹೆಚ್ಚಾಗಿರುತ್ತೆ. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಅಧ್ಯಕ್ಷೆ ನರಸಮ್ಮ ನರಸಿಂಹಮಡಗಿರಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಹೇಮಾವತಿ, ಪಾಲಿಕೆಯ ಸದಸ್ಯ ಎಂ ಪವನ್ ಕುಮಾರ್, ಬಿಜೆಪಿ ಮುಖಂಡ ರವೀಂದ್ರ ಜಾಲ್ದಾರ್, ದಲಿತ ಮುಖಂಡ ರಾಮಣ್ಣ ಆರೋಲಿಕರ್, ಎಂಆರ್ ಭೇರಿ, ಕೆಪಿಸಿಸಿ ವಕ್ತಾರ ರಜಾಕ್ ಉಸ್ತಾದ್, ಎಸ್ ರಾಜು, ಕರ್ನಾಟಕ ಕೊಳಚೆ ಅಭಿವೃದ್ಧಿ ನಿಗಮದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ದೇವೇಂದ್ರ ಕುಮಾರ್, ಪ್ರಮುಖರಾದ ರೇಣುಕಾ ಸರಡಗಿ, ನೂರ್ಜಹಾನ್, ಜನಾರ್ದನ್ ಹಳ್ಳಿಬೆಂಚಿ, ಕೆಪಿ ಅನಿಲ್ ಕುಮಾರ್, ಶೋಭಾ, ಅಜಯ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ಇವತ್ತು ರಾಯಚೂರಿನಲ್ಲಿ ಒಂದು ಸ್ಲಂ ನಿವಾಸಿಗಳ ಸಾಂಸ್ಕೃತಿಕ ಸಮಾವೇಶ ಮತ್ತೆ ಸ್ಲಂ ಹಬ್ಬವನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದಿದೆ. ಎಲ್ಲರಲ್ಲೂ ಒಂದು ಆಶ್ಚರ್ಯ ಆಗ್ತದೆ, ಏನು ಎಲ್ಲಾ ಕಡೆಗೂ ಹಬ್ಬಗಳಾಗ್ತಾ ಇದಾವೆ, ಇದರಲ್ಲಿ ಏನು ವಿಶೇಷವಾಗಿರ್ತಕ್ಕಂಥ ಸ್ಲಂ ಹಬ್ಬ ಏನು, ಸ್ಲಂ ಹಬ್ಬ ಯಾಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗೆ ಬಹಳ ಸಂತೋಷ ಆಗ್ತಾ ಇತ್ತು. ಯಾಕಂದ್ರೆ ನಾವಿದು 2007ರಲ್ಲಿ ಪ್ರಾರಂಭ ಮಾಡಿದಂತ ಸಂದರ್ಭದಲ್ಲಿ ನಾವು ಮೊದಲನೇ ತಲೆಮಾರಿನವರು, ನಾನು ಜನಾರ್ದನ್ ಅವರು, ಹಾಗೆ ಅಮ್ಮಣ್ಣ ಅವರು, ಸೆಲ್ವಾ ಅವರು, ಹಾಗೆಯೇ ಸ್ಲಂನಲ್ಲಿ ಇರ್ತಕ್ಕಂಥ ಮೊದಲನೇ ತಲೆಮಾರಿನ
ಯುವ ಜನರು ಸ್ಲಮ್ ಹಬ್ಬವನ್ನ ಪ್ರಾರಂಭ ಮಾಡ್ದೋ. ಯಾತಕ್ಕೆ ಪ್ರಾರಂಭ ಮಾಡ್ದೋ? ಸ್ಲಮ್ ಜನರಲ್ಲಿ ಒಂದು ಸಾಂಸ್ಕೃತಿಕವಾಗಿರ್ತಕ್ಕಂಥ ಪ್ರತಿರೋಧ ಇದೆ. ಈ ನಗರದಲ್ಲಿ ಇರ್ತಕ್ಕಂಥ ಅಸಮಾನತೆಯನ್ನ ಹೋರಾಡಿಸ್ಲಿಕ್ಕೆ ನಮ್ಮ ಒಳಗಡೆ ಇರ್ತಕ್ಕಂಥ ಸಾಂಸ್ಕೃತಿಕ ಪ್ರತಿರೋಧ ಏನಿದೆ ಅದು ಇವತ್ತು ನಮ್ಮ ಅಸ್ತಿತ್ವವನ್ನ ನಗರದಲ್ಲಿ ಕಾಪಾಡ್ತಾ ಇದೆ. ಇವತ್ತು ಪ್ರಭುತ್ವ ಎಷ್ಟೇ ದಮನವನ್ನ ಮಾಡಿದ್ರು ಸಹ, ಪ್ರಭುತ್ವ ಎಷ್ಟೇ ದೌರ್ಜನ್ಯವನ್ನ ಮಾಡಿದ್ರು ಸಹ ನಾವು ಅದಕ್ಕೆ ಪುಡದೆ ನಿಲ್ತಾ ಇದ್ದೀವಿ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಒಂದು ಸಾಂಸ್ಕೃತಿಕ ಪ್ರತಿರೋಧ. ಈ ಸಾಂಸ್ಕೃತಿಕ ಪ್ರತಿರೋಧವನ್ನ ಒಗ್ಗೂಡಿಸ್ತಕ್ಕಂಥದ್ದಾಗ್ಬೇಕು. ಕೊಳಗೇರಿಗಳು ಅಂತಿದ್ದಾಗೇನೆ, ಸ್ಲಮ್ ಅಂತಿದ್ದಾಗೇನೆ ಎಲ್ಲರಲ್ಲೂ ಒಂದು ಕೀಳರಿಮೆ ಇದೆ, ಒಂದು ಸೋಷಿಯಲ್ ಸ್ಟಿಗ್ಮಾ, ಕಳಂಕ ಅಂತಕ್ಕನ್ನದಿದೆ. ಸ್ಲಮ್ ಅಂತಿದ್ದಂಗೆ ಒಂದು ಸಾಮಾಜಿಕವಾಗಿರ್ತಕ್ಕಂಥ ಕಳಂಕ. ಆದ್ರೆ ಈ ಸಾಮಾಜಿಕವಾಗಿರ್ತಕ್ಕಂಥ ಕಳಂಕದಲ್ಲಿ ಇರ್ತಕ್ಕಂಥ ಬಹುತ್ವದಲ್ಲಿ ಇರ್ತಕ್ಕಂಥ ಏಕತೆ, ವಿವಿಧ ಆಚಾರ ವಿಚಾರಗಳನ್ನ ಒಳಗೊಂಡಿರ್ತಕ್ಕಂಥ, ವಿವಿಧ ಆಯಾಮಗಳನ್ನ ಒಳಗೊಂಡಿರ್ತಕ್ಕಂಥ ಜನರು ನಾವಲ್ಲಿ ಬದುಕ್ತಾ ಇದ್ದೀವಿ. ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಭ್ರಾತೃತ್ವದ ಆಶಯವನ್ನ ಎದುರು ನೋಡಿದ್ರು, ಆ ಭ್ರಾತೃತ್ವವನ್ನ, ಸೋದರತ್ವವನ್ನ. ಕಾರ್ಯಕ್ರಮಕ್ಕೂ ಮೊದಲು ನಗರದ ಅಂಬೇಡ್ಕರ್ ವೃತ್ತದಿಂದ ರಂಗಮಂದಿರದವರೆಗೆ ವಿವಿಧ ಕಲಾ ತಂಡಗಳಿಂದ ಮೆರವಣಿಗೆ ನಡೆಸಲಾಯಿತು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 948377700202.
ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಯಚೂರು ಜಿಲ್ಲಾ ಘಟಕ 2025-30ನೇ ಅವಧಿಗೆ ರಾಯಚೂರು ಜಿಲ್ಲಾ ಪ್ರತಿನಿಧಿಯಾಗಿ ಚುನಾಯಿತರಾದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ನಗರದ ಜೋಡು ವೀರಾಂಜನೇಯ ದೇವಸ್ಥಾನ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಯಿತು. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಯಚೂರು ಜಿಲ್ಲಾ ಘಟಕ 2025-30ನೇ ಅವಧಿಗೆ ರಾಯಚೂರು ಜಿಲ್ಲಾ ಪ್ರತಿನಿಧಿಯಾಗಿ ಚುನಾಯಿತರಾದ ರಮೇಶ್ ಕುಲಕರ್ಣಿ ಅವರ ನೇತೃತ್ವದಲ್ಲಿ ರಾಯಚೂರು ಜಿಲ್ಲಾ ಸಂಚಾಲಕರು, ಕಾರ್ಯಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಮತ್ತು ನಗರ ಘಟಕದ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಯುವ ಘಟಕದ ಪದಾಧಿಕಾರಿಗಳು ಹಾಗೂ ರಾಯಚೂರು ನಗರದ ಯುವ ಘಟಕದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ರಾಯಚೂರು ನಗರದ ಸಾವಿತ್ರಿ ಕಾಲೋನಿಯ ಶ್ರೀ ಜೋಡು ವೀರಾಂಜನೇಯ ದೇವಸ್ಥಾನ ಸಭಾಭವನದಲ್ಲಿ ಇಂದು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಆದೋನಿ ನಾಗರಾಜ್ ಅವರು ಉದ್ಘಾಟಿಸಿ ಮಾತನಾಡಿದರು. ನೇರವಾಗಿ ವಿಷಯಗಳನ್ನು ಹೇಳ್ತೀನಿ, ಸಮಯದ ಅಭಾವನೂ ಇದೆ. ಕೆಲವು ಸೀಮಿತ ಅವಧಿಗೋಸ್ಕರ ನಮಗೆ ಸಂಘಟನೆಯ ಜವಾಬ್ದಾರಿಯನ್ನ ವಿವಿಧ ಹಂತಗಳಲ್ಲಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಬೇಕು. ಅದಕ್ಕೋಸ್ಕರ ಅವರಿಗೆ ಪದಗ್ರಹಣ ಅನ್ನೋಕ್ಕಿಂತ ನನಗನ್ಸೋ ಇದೊಂದು ಸಂಕಲ್ಪ ಸಮಾರಂಭ ಅನ್ನೋದು ಸರಿಗಿರ್ತದ ಅಂತ ನನಗನ್ನಿಸ್ತದೆ.
ಹೊರಗಡೆದು ಪದಾಧಿಕಾರ ಅನ್ನೋದು ಅಧಿಕಾರದ ವ್ಯಾಪ್ತಿಯಲ್ಲಿ ಬಂದ್ಬಿಡ್ತೀವಿ ನಾವು. ನನಗನಿಸಿದ ಅಧಿಕಾರ ಅಲ್ಲ, ಇದೊಂದು ಜವಾಬ್ದಾರಿ. ಇಲ್ಲಿ ಕೂತಿದ್ದವರು ಎಲ್ಲರಿಗೂ ಜವಾಬ್ದಾರಿ ಇದೆ. ನಮ್ಮೆಲ್ಲರ ಕೆಲವು ಪ್ರತಿನಿಧಿಗಳಾಗಿ ಅವರು ಇದ್ದಾರೆ ಅಷ್ಟೇ. ವ್ಯಕ್ತಿಗತವಾಗಿಯೂ ನಮ್ಮ ಜವಾಬ್ದಾರಿ ಇದೆ. ಅದರ ನಿರ್ವಹಣೆ ಎಲ್ಲರೂ ಮಾಡಲೇಬೇಕು. ಈ ಸಂಘಟನೆ ಅನ್ನೋದು ಸಮಾಜಕ್ಕೆ ಶಕ್ತಿಯನ್ನು ತುಂಬುವಂತ ಕೆಲಸ ಮಾಡಲಿಕ್ಕೆ ಜವಾಬ್ದಾರಿ ಇದೆ. ಯಾವಾಗಲೂ ಬ್ರಾಹ್ಮಣರು, ನಮ್ಮ ಹಿರಿಯರು, ನಮ್ಮ ಋಷಿಮುನಿಗಳು ಅಧಿಕಾರದ ಯೋಚನೆಯೇ ಮಾಡಲಿಲ್ಲ. ಯಾವತ್ತೂ ರಾಜಕಾರಣ ಮಾಡಲಿಲ್ಲ, ಧರ್ಮಕಾರಣ ಮಾಡಿದರು. ನಮ್ಮವರು ರಾಜರನ್ನು ನಿರ್ಮಾಣ ಮಾಡಿದರು, ಆದರೆ ರಾಜರಾಗಲಿಲ್ಲ, ರಾಜ್ಯವನ್ನ ಆಡಲಿಲ್ಲ. ಪರಶುರಾಮ ದೇವರನ್ನ ನಾವು ನೆನಪು ಮಾಡ್ಕೊಳ್ಳಿ. ಸಾಕ್ಷಾತ್ ಭಗವಂತ ಪರಶುರಾಮರಾಗಿ ಅವತಾರ ಮಾಡಿ ಎಲ್ಲರೂ ರಾಜ್ಯವನ್ನು ಆಡಲಿಲ್ಲ, ನಮ್ಮ ಪ್ರತಿನಿಧಿಯನ್ನು ಅನ್ಕೋದ್ರು ಅವ್ರನ್ನ. ಆದರೆ ದುಷ್ಟರನ್ನು ಎಲ್ಲೆಲ್ಲಿದ್ರು ಅವ್ರನ್ನ ಸಂಹಾರ ಮಾಡಿದ್ರು. ಸರಿಯಾಗಿ ರಾಜ್ಯ ಹೇಗೆ ನಡೆಸಬೇಕು ಅಂತ ಹೇಳಿ ಮಾರ್ಗದರ್ಶನವನ್ನು ಮಾಡಿದ್ರು. ಶಸ್ತ್ರವಿದ್ಯೆ ಶಾಸ್ತ್ರವಿದ್ಯೆ ಎರಡನ್ನೂ ಗೊತ್ತಿತ್ತು. ಆ ರೀತಿಯಲ್ಲಿ ನಾವು 2,500 ವರ್ಷಕ್ಕೆ ಮುಂದೆ ಇದ್ದಂತ ಆಚಾರ್ಯ ಚಾಣಕ್ಯರು ತಕ್ಷಶಿಲಾ ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕರಾಗಿದ್ದಾಗ ವಿದ್ರೋಹಿಗಳು ವಿದೇಶಿಯರು ದೇಶದ ಮೇಲೆ ಆಕ್ರಮಣ ಮಾಡಿ ಸಂಸ್ಕೃತಿಯನ್ನು ನಾಶ ಮಾಡ್ತಾ ಇರುವ ಸಂದರ್ಭದಲ್ಲಿ ಈ ದೇಶದಲ್ಲಿರುವಂತಹ ಸಾಮಾನ್ಯ ಜನರನ್ನ ಎಬ್ಬಿಸಿದ್ರು, ಎಚ್ಚರಗೊಳಿಸಿದ್ರು. ಅವರಿಗೆ ಶಸ್ತ್ರಶಾಸ್ತ್ರ ವಿದ್ಯೆಯನ್ನ ಕೊಡಿಸಿ ಅವರನ್ನ ರಾಜರನ್ನಾಗಿ ಮಾಡಿದರು. ಆದರೆ ರಾಜ್ಯದ ಅಧಿಕಾರವನ್ನು ಅವರು ಸ್ವೀಕರಿಸಲಿಲ್ಲ. ಹತ್ತಿರದ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯಲ್ಲಿ ವಿದ್ಯಾರಣ್ಯರು ಬಹಳ ದೊಡ್ಡ ಕೊಡುಗೆಯನ್ನ ನೀಡಿದರು. ಹರಿಹರ ಬುಕ್ಕರನ್ನ ಮುಂದೆ ಮಾಡಿಕೊಂಡು ಸಾಮ್ರಾಜ್ಯದ ಸ್ಥಾಪನೆಯನ್ನ ಮಾಡಿದರು. ಶೃಂಗೇರಿಯಿಂದ ವಿಜಯನಗರಕ್ಕೆ ಬಂದರು. ವಿಜಯನಗರದ ಸ್ಥಾಪನೆ ಆಯಿತು. ರಾಜ್ಯ ಸುರಕ್ಷಿತವಾಗಿ ನಡೀತದೆ ಅಂತ ವಿಶ್ವಾಸ ಬಂದ ಮೇಲೆ ಅವರು ವಾಪಸ್ ಶೃಂಗೇರಿಗೆ ಹೋದರೂ ಹೊರತಾಗಿ ಅವರ ವಿಜಯನಗರದಲ್ಲಿ ಅಂಟುಕೊಂಡು ಕೂಡಲಿಲ್ಲ ರಾಜ್ಯಕ್ಕೆ. ಈ ರೀತಿ ಅನೇಕ ಮಹಾಪುರುಷರನ್ನು ನೋಡ್ತೀವಿ. ಸಮರ್ಥ ರಾಮದಾಸರು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಎಲ್ಲ ಶಿಕ್ಷಣವನ್ನು ಕೊಟ್ಟರು. ಶಿವಾಜಿ ಮಹಾರಾಜರು ಛತ್ರಪತಿ ಆದ ಮೇಲೆ ಗುರುಗಳು ಕೇಳಿದ್ರೆ ನನಗೇನು ಕೊಡ್ತೀರಿ ಅಂತ ಹೇಳಿ ಶಿವಾಜಿ ಕೇಳಿದ್ರೆ, ಶಿವಾಜಿ ರಾಜ್ಯನೇ ನಿಮಗೆ ಕೊಡ್ತೀನಿ ಅಂತ ಹೇಳಿ ನಿಮ್ ಜೋಡಿಗೆ. ರಾಜ್ಯ ಜಂಟಿ ಕಾರ್ಯದರ್ಶಿಗಳಾದ ರಮೇಶ್ ಕುಲಕರ್ಣಿ ಅವರು ಪದಗ್ರಹಣಕ್ಕೆ ಆಗಮಿಸಿದ ಎಲ್ಲಾ ಗಣ್ಯರಿಗೂ ಅಭಿನಂದನೆ ಸಲ್ಲಿಸಿ ಮಾತನಾಡಿದರು. ಜಿಲ್ಲಾ ಘಟಕಕ್ಕೆ ಕರ್ನಾಟಕ ಬ್ರಾಹ್ಮಣ ಮಹಾಸಭಕ್ಕೆ ರಮೇಶ್ ಕುಲಕರ್ಣಿ ಅವರಿಗೆ, ವೇಣುಗೋಪಾಲ್ ಇನಾಮದಾರ್ ಅವರಿಗೆ, ದೇಸಾಯಿ ಅವರಿಗೆ 25 ಪ್ರತಿಜ್ಞಾವಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಯಚೂರು ಜಿಲ್ಲಾ ಘಟಕ ಪದಾಧಿಕಾರಿಯಾದ ನಾನು ಶ್ರೀ ವೇದ ಮಾತೆ ಗಾಯತ್ರಿ ದೇವಿಯ ಆರಾಧಕರಾದ ನಾವುಗಳು ಸಂಘಟನೆ ಸ್ವಾವಲಂಬನೆ ಸಂಸ್ಕಾರ ಈ ಮೂಲ ಮಂತ್ರದ ಧ್ಯೇಯದೊಂದಿಗೆ ಕಾರ್ಯವಾಚ್ಯ ಮನಸ್ಸ ತನುಮನ ಧನದಿಂದ ಮಹಾಸಭಾದ ನಿಯಮಾವಳಿಗಳಿಗೆ ಬದ್ಧನಾಗಿ ಕರ್ತವ್ಯ ನಿಷ್ಠೆಯಿಂದ ವಿಪ್ರ ಸಮಾಜದ ಶ್ರೇಯೋಭಿವೃದ್ಧಿಗಾಗಿ ಸಲ್ಲಿಸುತ್ತೇನೆ ಎಂದು ಈ ಮೂಲಕ ಈ ಸಂದರ್ಭದಲ್ಲಿ ನರಸಿಂಹ ದೇಶಪಾಂಡೆ, ವೆಂಕಟೇಶ್ ದೇಸಾಯಿ, ವೇಣು ಇನಾಮದಾರ್, ರಾಮರಾವ್ ಗಣೇಕಲ್, ಶ್ರೀನಿವಾಸ್ ದೇಸಾಯಿ, ವಿಜಯೇಂದ್ರ, ಡಿಕೆ ಮುರಳೀಧರ್ ಕುಲಕರ್ಣಿ, ಡಾಕ್ಟರ್ ಆನಂದ್ ಫಡ್ನೀಸ್, ಜಯಕುಮಾರ್ ಪಾಪೂರು, ಪ್ರವೀಣ್ ಜಾಗೀರ್ದಾರ್, ಅನಿಲ್ ಗಾರಲದಿನ್ನಿ, ಸುಬ್ಬರಾವ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.
ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ನಗರದ ಐತಿಹಾಸಿಕ ಕಂದಕದ ಸ್ವಚ್ಛತೆಗೆ ಮುಂದಾಗಿದ್ದು ಸಾರ್ವಜನಿಕರು ಆಂದೋಲನ ರೀತಿಯಲ್ಲಿ ಸ್ವಚ್ಛತೆಗೆ ಬೆಂಬಲಿಸಿ ನಗರ ನಮ್ಮದು ಪಾಲಿಕೆ ನಮ್ಮದು ಎಂಬ ಅಭಿಯಾನದಿಂದ ಕಸ ವಿಲೇವಾರಿಗೆ ಸಹಕರಿಸಬೇಕೆಂದು ಮಹಾನಗರ ಪಾಲಿಕೆ ಹಿರಿಯ ಸದಸ್ಯ ಜಯಣ್ಣ ಮನವಿ ಮಾಡಿದರು. ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ನಗರದ ಐತಿಹಾಸಿಕ ಕಂದಕದ ಸ್ವಚ್ಛತೆಗೆ ಮುಂದಾಗಿದ್ದು ಸಾರ್ವಜನಿಕರು ಆಂದೋಲನ ರೀತಿಯಲ್ಲಿ ಸ್ವಚ್ಛತೆಗೆ ಬೆಂಬಲಿಸಿ ನಗರ ನಮ್ಮದು ಪಾಲಿಕೆ ನಮ್ಮದು ಎಂಬ ಅಭಿಯಾನದಿಂದ ಕಸ ವಿಲೇವಾರಿಗೆ ಸಹಕರಿಸಬೇಕೆಂದು ಮಹಾನಗರ ಪಾಲಿಕೆ ಹಿರಿಯ ಸದಸ್ಯ ಜಯಣ್ಣ ಮನವಿ ಮಾಡಿದರು. ಅವರು ಇಂದು ಕೇಂದ್ರ ಬಸ್ ನಿಲ್ದಾಣದ ಬಳಿ ಸ್ವಚ್ಛತಾ ಕಾರ್ಯಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಮಳೆಗಾಲದ ಹಿನ್ನೆಲೆಯಲ್ಲಿ ಕಳೆದ 4 ದಿನಗಳಿಂದ ಕಂದಕ ಸ್ವಚ್ಛತಾ ಕಾರ್ಯ ಪ್ರಾರಂಭವಾಗಿದೆ. ಪಾಲಿಕೆ ಸಕಾರಾತ್ಮಕ ಬೆಳವಣಿಗೆ ಮುಂದಾಗಿದೆ. ಸಾರ್ವಜನಿಕರು ಸಹ ಕೈಜೋಡಿಸುವುದು ಅಗತ್ಯವಾಗಿದೆ. ಮಾರುಕಟ್ಟೆಗಳು ಸೇರಿದಂತೆ ಎಲ್ಲೆಡೆಯೂ ಕಸವನ್ನು ಎಲ್ಲೆಂದರಲ್ಲಿ ಹಾಕದೆ ತ್ಯಾಜ್ಯ ವಿಲೇವಾರಿಗೆ ಸಹಕರಿಸಬೇಕು. ನಮ್ಮ ನಗರ ಅಭಿಯಾನ ಎಲ್ಲರಲ್ಲಿಯೂ ಮೂಡಬೇಕಿದೆ. ಪಾಲಿಕೆ ಮಹಾಪೌರರಾದ ನರಸಮ್ಮ ನರಸಿಂಹ ಮಾಡಿಗಿರಿ, ಸಾಜಿದ್ ಸಮೀರ್ ಹಾಗೂ ಆಯುಕ್ತರಾದ ಜುಬೇನ್ ಮೊಹಪಾತ್ರ ಇವರು ಕಂದಕ ಸ್ವಚ್ಛತೆಗೆ ಮುಂದಾಗಿದ್ದು ಸಮುದಾಯವು ಸಹಕಾರ ನೀಡಬೇಕೆಂದರು. ಒದಗಿಕೊಂಡಿರುವಂಥ ಈ ಕಂದಕವನ್ನು ಬಹು ವರ್ಷಗಳ ಕಾಲದಿಂದಲೂ ಕೂಡ ಜನರ ಮನಸ್ಸಿನಲ್ಲಿ ಬಿದ್ದು ಸ್ವಚ್ಛಗೊಳಿಸಬೇಕು. ಇದರಿಂದ ನಗರವನ್ನು ಸ್ವಚ್ಛವಾಗಿಡಬೇಕು, ಪರಿಸರ ಮುಕ್ತವಾಗಿರಬೇಕು, ಸೊಳ್ಳೆ ಮುಕ್ತವಾಗಿರಬೇಕು ಅಂತೇಳಿ ಭಾಳ ಇದರ ಬಗ್ಗೆ ಜನ ಚರ್ಚೆಗಳು ಮಾಡ್ತಾಯಿದ್ರು. ಅದರಂತೆ ಜಿಲ್ಲಾಧಿಕಾರಿಗಳು, ಜಿಲ್ಲಾಡಳಿತ ಮತ್ತು ನಿತೀಶ್ ಕುಮಾರ್ ಅವರು ಮತ್ತು ಪಾಲಿಕೆ ಆಯುಕ್ತರಾದಂಥ ಜುಬೇದವರು ಮತ್ತು ಪಾಲಿಕೆ ಅಧ್ಯಕ್ಷರಾದಂಥ ಸಹೋದರಿ ನರಸಮ್ಮ ನರಸಿಂಹ ಮಾಡಿಗಿರಿ ಅವರು, ಸಾಜಿದ್ ಸಮೀರ್ ಅವರು ಮತ್ತು ಇಡೀ ಕೌನ್ಸಿಲ್ ಈ ಬಗ್ಗೆ ಆಲೋಚನೆ ಮಾಡಿ ಇವತ್ತು ಇದನ್ನು ಶುದ್ಧಗೊಳಿಸಬೇಕು. ಆ ಮೂಲಕ ಏನು ಇಡೀ ಜಿಲ್ಲೆ ನಮ್ಮದು ಈ ಕಡೆ ಇದೆ, ರಾಯಚೂರು ಕೇಂದ್ರ ಸ್ಥಾನದ ಇಡೀ ಜಿಲ್ಲೆ ಬಹುಭಾಗ ಈ ಪ್ರದೇಶದಲ್ಲಿ ಇರೋದರಿಂದ ಇಲ್ಲಿ ಬರುವಂಥ ಏನು ಪ್ರವಾಸಿಗರಿದ್ದಾರೆ, ಟ್ರಾವೆಲಿಂಗ್ ಪಬ್ಲಿಕ್ ಇದ್ದಾರೆ, ಬಸ್ ಸ್ಟ್ಯಾಂಡ್ ಇದೆ ಮತ್ತು ಬೇರೆ ಬೇರೆ ಊರುಗಳಿಂದ ಬಂದಂಥವ್ರು ಈ ದುರ್ವಾಸನೆಗೆ ಹೋಗು ಮುಚ್ಚಿಕೊಂಡು ಹೋಗುವಂಥ ಪರಿಸ್ಥಿತಿ ಇತ್ತು. ಇಂಥ ಒಂದು ವಾತಾವರಣದಿಂದ ಮುಕ್ತ ಮಾಡಬೇಕಂತೇಳಿ ಇವತ್ತು ಜಿಲ್ಲಾಡಳಿತ ಪಾಲಿಕೆ ಜಂಟಿಯಾಗಿ ಇವತ್ತು ಈ ಕಾಮಗಾರಿಯನ್ನು ಸ್ವಚ್ಛಗೊಳಿಸುವಂಥ ಕೆಲಸವನ್ನು ಮಾಡಿಕೊಂಡಿದ್ದು ಇದು ಐತಿಹಾಸಿಕವಾದಂಥ ಇಲ್ಲಿ ರಾಜರ ಮಹಾರಾಜರ ಕಾಲದಲ್ಲಿ ಕೋಟೆ ಸುತ್ತಲೂ ಏನು ರಕ್ಷಣಾತ್ಮಕ ಕೆಲಸಕ್ಕಾಗಿ ಮಾಡಿರುವಂಥ ಈ ಕಂದಕವನ್ನು ಸ್ವಚ್ಛಗೊಳಿಸಬೇಕು. ಆ ಮೂಲಕ ಪಕ್ಕ ದರ್ವಾಜ ಸುಂದರೀಕರಣಕ್ಕೆ ಒಂದು ಪ್ರಾರಂಭವನ್ನು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಇದನ್ನು ನಾವು ಮಾಡ್ತಾ ಇದ್ದೀವಿ. ಖಂಡಿತವಾಗಿ ಕೂಡ ಇದು ಜನರ ಸಹಭಾಗಿತ್ವದಿಂದ ಮಾತ್ರ ಸಾಧ್ಯ. ನಾವು ಸ್ವಚ್ಛಗೊಳ್ತೀವಿ, ಜನ ಊರಿನ ಕಸ ಎಲ್ಲ ತಂದು ಇದರಲ್ಲಿ ಹಾಕ್ತಾರೆ. ಜನರು ಕೂಡ ಇವತ್ತು ಆಲೋಚನೆ ಮಾಡಬೇಕು. ಸ್ವಚ್ಛಗೊಳಿಸಿದಂಥ ಈ ಪ್ರದೇಶವನ್ನು ಸ್ವಚ್ಛವಾಗಿಡುವಂಥ ಕರ್ತವ್ಯವನ್ನು ಜನ ಇವತ್ತು ಅವರ ಸಹಭಾಗಿತ್ವದಿಂದ ಮಾತ್ರ ಸಾಧ್ಯ ಆಗ್ತದೆ. ಜನರ ಮನಸ್ಸಿನಲ್ಲಿ ಬರಬೇಕು. ಜನರಿಗೆ ಇವತ್ತು ಇದು ನಮ್ಮೂರು, ಸ್ವಚ್ಛವಾಗಿಡಬೇಕು, ನಮ್ಮ ಈ ಪ್ರದೇಶ ಸ್ವಚ್ಛವಾಗಿಡಬೇಕು, ಇದು ಜಿಲ್ಲಾ ಕೇಂದ್ರ ಸ್ಥಾನ, ಬೇರೆ ಊರಿನ ಜನರಿಗೆ ಆಕರ್ಷಣೀಯವಾಗಿರಬೇಕು ಅನ್ನುವಂಥ ಒಂದು ಮನಸ್ಸು ಜನರಲ್ಲಿ ಬಂದಾಗ ಮಾತ್ರ ಏನು ನಾವು ತೆಗೆದುಕೊಳ್ಳುವಂಥ ಈ ಆಂದೋಲನಕ್ಕೆ ಒಂದು ಹೊಸ ಶಕ್ತಿ ಬರ್ತದೆ. ಆ ಕಾರಣಕ್ಕಾಗಿ ನಾವು ಪಾಲಿಕೆ ಪರವಾಗಿ, ಜಿಲ್ಲಾಡಳಿತದ ಪರವಾಗಿ ಜನರಿಗೆ ಹೇಳ್ಕೊಳ್ತಾ ಇದ್ದೀವಿ. ಏನು ಸ್ವಚ್ಛಗೊಳಿಸಿ ಏನು ನಮ್ಮ ಪಾಲಿಕೆಯ ತಾಂತ್ರಿಕ ವರ್ಗದವರು ಸ್ವಚ್ಛಗೊಳಿಸಿದ ನಂತರ ಇದರಲ್ಲಿ ಯಾವುದೇ ಘನತ್ಯಾಜ್ಯ ವಸ್ತುಗಳನ್ನು ಬಿಸಾಡುವುದಾಗಲಿ, ಇದರಲ್ಲಿ ಬೇರೆ ಬೇರೆ ಸಂತಧನಗಳನ್ನು ಹಾಕುವುದಾಗಲಿ ಇಂಥವೆಲ್ಲವನ್ನು ಮಾಡಲಾರದ ಸ್ಥಿತಿ ಇದರ ಸ್ವಚ್ಛವಾಗುವಂಥ ಹೇಳುವ ನಿಟ್ಟಿನಲ್ಲಿ ಇವತ್ತು ಪ್ರಯತ್ನ ಮಾಡಬೇಕು. ಜನರ ಸಹಭಾಗಿತ್ವ ಬೇಕು, ಜನರ ಸಹಕಾರ ಬೇಕಂತೇಳಿ ಆ ಪಾಲಿಕೆ ಮತ್ತು ಜಿಲ್ಲಾಡಳಿತ ಪರವಾಗಿ ವಿನಂತಿ ಮಾಡ್ಕೊಳ್ತೇವೆ. ಹಾಗೆ ಈ ಇಂಥ ಒಂದು ಉತ್ತಮ ಕೆಲಸಕ್ಕಾಗಿ ನಮ್ಮ ಪಾಲಿಕೆಯ ತಾಂತ್ರಿಕ ವರ್ಗವನ್ನು ಮತ್ತು ಆಯುಕ್ತರನ್ನು, ಅಧ್ಯಕ್ಷರನ್ನು ಮತ್ತು ಜಿಲ್ಲಾಧಿಕಾರಿಗಳಂಥ ನಿತೀಶ್ ಕುಮಾರ್ ಅವ್ರನ್ನ ಪಾಲಿಕೆಯ ಪರವಾಗಿ ಅಭಿನಂದಿಸ್ತೇನೆ.
ಈ ಸಂದರ್ಭದಲ್ಲಿ ಮಹಾಪೌರರಾದ ನರಸಮ್ಮ ನರಸಿಂಹಲು ಮಾಡಗಿರಿ, ಸದಸ್ಯ ಜಿಂದಪ್ಪ, ತಿಮ್ಮಪ್ಪ ನಾಯಕ್, ಹರಿಬಾಬು ರಾಂಪುರ್, ನರಸಿಂಹಲು ಮಾಡಗಿರಿ, ಬಸವರಾಜ್ ಪಾಟೀಲ್ ಅತ್ನೂರು ಸೇರಿದಂತೆ ಪಾಲಿಕೆ ತಾಂತ್ರಿಕ ವಿಭಾಗದ ಅಧಿಕಾರಿಗಳು, ಸಿಬ್ಬಂದಿಗಳು ಇದ್ದರು. ಪ್ರತಿಯೊಬ್ಬರು ಕ್ರೀಡಾ ಮನೋಭಾವನೆ ಬೆಳೆಸಿಕೊಳ್ಳಬೇಕು ಎಂದು ಮಹಾನಗರ ಪಾಲಿಕೆ ಸದಸ್ಯ ಎನ್ ಶ್ರೀನಿವಾಸ ರೆಡ್ಡಿ ಹೇಳಿದರು. ಪ್ರತಿಯೊಬ್ಬರು ಕ್ರೀಡಾ ಮನೋಭಾವನೆ ಬೆಳೆಸಿಕೊಳ್ಳಬೇಕು ಎಂದು ಮಹಾನಗರ ಪಾಲಿಕೆ ಸದಸ್ಯ ಎನ್ ಶ್ರೀನಿವಾಸ ರೆಡ್ಡಿ ಹೇಳಿದರು. ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಕೊರಮ ಕೊರಚ ಸಮಾಜ ಸೇವಾ ಸಂಘದ ವತಿಯಿಂದ ಶ್ರೀ ಮಾತೆ ಪೋಲು ಮಾರಮ್ಮ ಹಾಗೂ ಕೆಂಚು ಮಾರಮ್ಮ ದೇವಿ ಜಾತ್ರೆ ಅಂಗವಾಗಿ ಏರ್ಪಡಿಸಿದ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದರು. ಸಮಾಜ ವತಿಯಿಂದ ಹಮ್ಮಿಕೊಂಡ ಕ್ರಿಕೆಟ್ಗಳಿಂದ ಸಮಾಜವನ್ನು ಒಗ್ಗೂಡಿಸಿಕೊಂಡು ಹೋಗುವ ಕೆಲಸ ಮಾಡುತ್ತಿದ್ದನ್ನು ಶ್ಲಾಘಿಸಿದರು. ಇಂದಿನಿಂದ 3 ದಿನಗಳವರೆಗೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಿದ್ದು ಸಮಾಜದ ಪ್ರತಿಯೊಬ್ಬ ಯುವಕರು ಭಾಗವಹಿಸಿ ಯಶಸ್ವಿಗೊಳಿಸಲು ತಿಳಿಸಿದರು. ಸಮಾಜ ಹಾಗೂ ಜಿಲ್ಲಾಧ್ಯಕ್ಷರಾದಂಥ ನಮ್ಮ ಹುಲಿಗೆಪ್ಪನವರೇ ಮತ್ತು ವೀರೇಶ್ ಅವರೇ
ಇದೊಂದು ಒಳ್ಳೆ ಕಾರ್ಯಕ್ರಮ ನೀವು ಆಯೋಜಿಸಲಾಗಿದ್ದ. ಪರವಾಗಿಲ್ಲ, ಎಲ್ಲ ಕ್ರಿಕೆಟರ್ಗೆ ಸೋಲು ಗೆಲುವು ಇದೇ ಇರುತ್ತದೆ. ಗೆಲುವು ಮುಂದಕ್ಕೆ ಹೋಗ್ಬೇಕು, ಒಂದು ಹೆಜ್ಜೆ ಮುಂದಿಡಬೇಕು, ಸೋಲು ಮುಂದೆ ಸಾಗಬೇಕು ಅಷ್ಟೇ. ಇನ್ನು ಒಳ್ಳೆ ಎಲ್ಲ ಕಾರ್ಯಕ್ರಮ ಎಲ್ಲ ಆಗಿದೆ. ಈ ಕ್ರಿಕೆಟು ಆಯೋಜಿಸಲಾದ ಎಲ್ಲರಿಗೆ ನಾನು ಸ್ವಾಗತಿಸ್ತೇನೆ. ಎಲ್ಲ ಅದಕ್ಕೆ ಯಾವುದೇ ತೊಂದರೆ ಆಗಲಾರ್ದಂಗೆ ನೀಟಾಗಿ ಮಾಡ್ಕೊಂಡು ಹೋಗಬೇಕು. ಈ ಸಂದರ್ಭದಲ್ಲಿ ಜಿಲ್ಲಾ ಕೋರಮಕೋರಚ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಹುಲಿಗೆಪ್ಪ, ಡ್ಯಾಡಿ ವೀರೇಶ್, ಬ್ರೂಸ್ಲಿ, ನರಸ್ ರೆಡ್ಡಿ, ಮಾಣಿಕ, ಮಾಲಾ ಭಜಂತ್ರಿ, ವೀರೇಶ್ ನರಸಪ್ಪ ಸೇರಿದಂತೆ ಸಮಾಜದ ಮುಖಂಡರು, ಕ್ರೀಡಾಪಟುಗಳು ಭಾಗವಹಿಸಿದ್ದರು. ವಸತಿ ಶಿಕ್ಷಣ ನಿರ್ದೇಶನಾಲಯ ಸ್ಥಾಪನೆ, ಜ್ಯೋತಿ ಸಂಜೀವಿನಿ ಅನುಷ್ಠಾನ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ವಸತಿ ಶಾಲೆಗಳ ನೌಕರರ ಸಂಘದ ವತಿಯಿಂದ ಮೌನ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ವಸತಿ ಶಿಕ್ಷಣ ನಿರ್ದೇಶನಾಲಯ ಸ್ಥಾಪನೆ, ಜ್ಯೋತಿ ಸಂಜೀವಿನಿ ಅನುಷ್ಠಾನ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ವಸತಿ ಶಾಲೆಗಳ ನೌಕರರ ಸಂಘದ ವತಿಯಿಂದ ಮೌನ ಪ್ರತಿಭಟನೆ ಮೆರವಣಿಗೆ ನಡೆಸಲಾಯಿತು. ನಗರದ ಅಂಬೇಡ್ಕರ್ ವೃತ್ತದಿಂದ ನೂತನ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ಮೂಲಕ ತೆರಳಿ ಸ್ಥಾನಿಕ ಅಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ವಸತಿ ಶಾಲೆಗಳಲ್ಲಿ ಕೆಲಸ ಮಾಡುತ್ತಿರುವ ನೌಕರರಿಗೆ ಮರಣ ಮತ್ತು ನಿವೃತ್ತಿ ಉಪದಾನ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು. ಮನೆ ಬಾಡಿಗೆ ಕಡಿತದಿಂದ ವಿನಾಯಿತಿ ನೀಡಬೇಕು. ಶೇಕಡ 10% ವಿಶೇಷ ಭತ್ಯೆ ಮಂಜೂರಾತಿ ನೀಡಬೇಕೆಂದು ಆಗ್ರಹಿಸಿದರು. ಮೇ 26ರಿಂದ 28ರವರೆಗೆ ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಗಿದೆ. 29ರಂದು ಎಲ್ಲ ವಸತಿ ಶಾಲೆಗಳಲ್ಲಿ ಕಪ್ಪು ಪಟ್ಟಿ ಧರಿಸಿ ಕರ್ತವ್ಯ ನಿರ್ವಹಿಸಲಾಗಿದೆ. ನಿನ್ನೆ ತರಗತಿಗಳನ್ನು ಬಹಿಷ್ಕರಿಸಿ ಪ್ರತಿಭಟನೆ ನಡೆಸಲಾಯಿತು. ಇಂದು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಬೇಡಿಕೆ ಈಡೇರಿಕೆಗೆ ಸ್ಪಂದಿಸದಿದ್ದರೆ ಜೂನ್ 2ರಿಂದ ಜಿಲ್ಲಾಧಿಕಾರಿ ಕಚೇರಿ ಹಾಗೂ ವಸತಿ ಶಾಲೆಗಳ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಲಾಗುತ್ತದೆ ಎಂದು ಮನವಿಯಲ್ಲಿ ಎಚ್ಚರಿಸಿದ್ದಾರೆ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಆಧೀನದಲ್ಲಿ ನಾವು ಸುಮಾರು 6800 ಜನ ಇದ್ದೀವಿ. ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಮತ್ತು ನಮ್ಮ ಇಲಾಖೆಗೆ ತುಲನೆ ಮಾಡಿದಾಗ ಅಲ್ಲಿ 3 ಕ್ಲಾಸ್ ಹೇಳ್ತಾರೆ, ನಾವು 5 ಕ್ಲಾಸ್ ಹೇಳ್ತೀವಿ. ನಮ್ಮ ವೃತ್ತಿ ಸಮಸ್ಯೆಗಳು, ಭವಿಷ್ಯದ ಸಮಸ್ಯೆಗಳು, ನಮ್ಮ ಮಕ್ಕಳ ಭವಿಷ್ಯದ ಸಮಸ್ಯೆಗಳಿರೋದ್ರಿಂದ 5 ಬೇಡಿಕೆಗಳನ್ನು ನಾವು ಈಡೇರಿಸಬೇಕಂತೇಳಿ ಮೊನ್ನೆ 26, 27, 28 3 ದಿನಗಳ ಕಾಲ ನಾವು ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಿದ್ದೀವಿ. ಆದರೂ ಕೂಡ ನಮಗೆ ಯಾವುದೇ ಸ್ಪಂದನೆ ಸಿಗದಿದ್ದರಿಂದ ನಾವು ಹಂತ ಹಂತವಾಗಿ ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಟನೆ ಮಾಡಬೇಕಂತೇಳಿ ನಮ್ಮ ರಾಜ್ಯ ಸಂಘದಿಂದ ನಿರ್ದೇಶನ ಬಂತು. ಅದೇ ರೀತಿ ಇವತ್ತು ನಿನ್ನೆ 29, 30 ಶಾಲೆಗಳಲ್ಲಿ ಕಪ್ಪು ಬಟ್ಟೆ ಧರಿಸಿಕೊಂಡು ಪ್ರತಿಭಟನೆ ಆಯಿತು. ಇವತ್ತು ಅಂಬೇಡ್ಕರ್ ವೃತ್ತದಿಂದ ಇಲ್ಲಿವರೆಗೂ ಕೂಡ ಮೌನ ಪ್ರತಿಭಟನೆ, ಎಲ್ಲ ಶಿಕ್ಷಕರು ಮೌನ ಪ್ರತಿಭಟನೆಯೊಂದಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಕ್ಕಂಥ ಕೆಲಸ ಇವತ್ತೆಲ್ಲ ಶಿಕ್ಷಕ ವೃತ್ತಿ ಬಾಂಧವರು ಮಾಡ್ತಾ ಇದ್ದೀವಿ. ನಮ್ದು ಒಂದೇ ಬೇಡಿಕೆ, ನಮಗೆ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ವಸತಿ ಶಿಕ್ಷಣ ನಿರ್ದೇಶನಾಲಯ ಆಗಬೇಕು ಅನ್ನೋದು ಎಲ್ಲರ ಒಕ್ಕರಲಿನ ಬೇಡಿಕೆ. ಈ ಸಂದರ್ಭದಲ್ಲಿ ಅಧ್ಯಕ್ಷ ಶೈಲನಾಯ್ಕ್, ಉಪಾಧ್ಯಕ್ಷ ರುದ್ರೇಶ್, ಪ್ರಧಾನ ಕಾರ್ಯದರ್ಶಿ ಸಾಬು ಗೌಡ, ಸಹ ಕಾರ್ಯದರ್ಶಿ ಪ್ರಕಾಶ್ ರಾಂಪುರ್, ಸಂಘಟನಾ ಕಾರ್ಯದರ್ಶಿ ಶಶಿಧರ್, ಖಜಾಂಚಿ ಲಾಲ್ ಅಹಮದ್ ಸೇರಿದಂತೆ ಶಿಕ್ಷಕರು ಇದ್ದರು. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಖರ್ಗೆ ಕುಟುಂಬದ ಅಕ್ರಮ ಆಸ್ತಿ ಸರ್ಕಾರಕ್ಕೆ ಹಿಂದಿರುಗಿಸಲು ಹೈಕೋರ್ಟ್ನಲ್ಲಿ ರಿಟ್, ದೇವಮಿತ್ರ. ಸರ್ಕಾರಿ ಅಧೀನ ಸಂಸ್ಥೆಗಳ ನಿವೇಶನ ನೋಂದಣಿಗೆ ಈ ಖಾತಾ ವಿನಾಯಿತಿ ನೀಡಲಿ ಲಕ್ಷ್ಮೀರೆಡ್ಡಿ. ಸ್ವಾತಂತ್ರ್ಯ ದೊರೆತು 75 ವರ್ಷಗಳಾದರೂ ಸ್ಲಂಗಳು ಜೀವಂತ, ಎ ವಸಂತಕುಮಾರ್ ಕಳವಳ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಯಚೂರು ಜಿಲ್ಲಾ ಘಟಕ 2025-30ನೇ ಅವಧಿಗೆ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ.
ಕಂದಕ ಸ್ವಚ್ಛತೆಗೆ ಚಾಲನೆ. ನಗರದ ನಾಗರಿಕರು ಸ್ವಚ್ಛತೆಯನ್ನು ಆಂದೋಲನ ರೀತಿಯಲ್ಲಿ ಬೆಂಬಲಿಸಲಿ ಜಯಣ್ಣ. ಪ್ರತಿಯೊಬ್ಬರು ಕ್ರೀಡಾ ಮನೋಭಾವನೆ ಬೆಳೆಸಿ. ಶ್ರೀನಿವಾಸ್ ರೆಡ್ಡಿ. ಮತ್ತು ವಸತಿ ಶಿಕ್ಷಣ ನಿರ್ದೇಶನಾಲಯ ಸ್ಥಾಪನೆ ಸೇರಿ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಮೌನ ಮೆರವಣಿಗೆ. ವಾರ್ತೆಗಳನ್ನು ಪ್ರಾಯೋಜಿಸಿದವರು SAK ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ with luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು.